स्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय सुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं रघुमाद्यमीशं वन्दे भवघ्नममरासुरसिंहवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। रामाय शाश्वतसुविस्तृतषड्गुणाय सर्वेश्वराय वरवीर्यमहार्णवाय नत्वारिरङ्घैषुरर्णवमुत्पपात निष्पीड्यतं गिरिवरं पवनस्य सूनुः रामोऽपि नान्यदनुदातु ममुष्य योग्यम् अत्यन्तभक्तिभरितस्य विलक्ष्य किञ्चित् स्वात्मप्रदानमधिकं पवनात्मजस्य कुर्वन् समाश्लिषदमुं परमाभितुष्टः कृत्वा हनूमदुदितं कृतमस्य सर्वं प्रीतः प्रयाणमभिरोचयते स रामः आरुह्य वायुसुतमङ्गदगेन युक्तः ಸೌಮಿತ್ರಿಣ ಸರವಿಜಃ ಸಹಸೇನಯಾಗಾತ್. ಈಗ ಹನುಮಂತ ದೇವರು ಬಂದು ರಾಮದೇವರಿಗೆ ಚೂಡಾಮಣಿಯನ್ನು ಸಮರ್ಪಣೆ ಮಾಡಿ ಅನಂತರ ರಾಮದೇವರು ಅದಕ್ಕೆ ಪ್ರತಿಯಾಗಿ ಬೇರೆ ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ವಾತ್ಮಪ್ರಧಾನಂ ಅಧಿಕಂ, ಬೇರೆ ಯಾರಿಗೂ ಕೊಡದೇ ಇರತಕ್ಕಂತಹ ಅಧಿಕಂ ಸ್ವಾತ್ಮಪ್ರಧಾನಂ, ಅತ್ಯಧಿಕವಾದ ಜೀವಕೋಟಿಯಲ್ಲಿ ಅದಕ್ಕಿಂತ ಹೆಚ್ಚು ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ವಿಶಿಷ್ಟವಾದಂತಹ ಸ್ವಾತ್ಮ ಪ್ರಧಾನವನ್ನು ರಾಮದೇವರು ಅನುಗ್ರಹ ಮಾಡಿದರು. ಸ್ವಾತ್ನಾಮದಕ್ಕೆ ತನ್ನ ಮನಸ್ಸು ಅಂತ ಅರ್ಥ, ತನ್ನ ದೇಹ ಅಂತ ಅರ್ಥ. ದೇಹ ಜ್ಞಾನಾನಂದಮಯ ದೇಹ ಆಲಿಂಗನ ಮಾಡಿಕೊಂಡ್ರು. ಮನಃಪೂರ್ವಕವಾಗಿ ಹರಸಿದರು. ವಿಶೇಷವಾಗಿ ತಮ್ಮನ್ನೇ ವಿಶೇಷ ಬಿಂಬರೂಪಿಯಾಗಿ ಅತಿ ಹೆಚ್ಚು ಸನ್ನಿಧಾನ ಇಟ್ಟಿರೋದು ಯಾರಲ್ಲೇ ಜೀವಕೋಟಿಯಲ್ಲಿ, ಅವರಲ್ಲಿ ಇಷ್ಟೆಲ್ಲ ಅನುಗ್ರಹವನ್ನು ಮಾಡಿದರು. ಕುರ್ವನ್ ಲಕ್ಷ್ಮೀದೇವಿ ಬಿಟ್ಟುಬಿಟ್ಟು ಜೀವಕೋಟಿ ಅಂತ ಅದಕ್ಕೆ ಹೇಳಿದ, ಜೀವಕೋಟಿ ಬರಿಬಾರದು. ಕುರ್ವನ್ ಸಮಾಶ್ಲಿಷದವಂ ಪರಮಾಹಿತುಷ್ಟಃ. ಇದು ಸಾತ್ವಪ್ರಧಾನಂ ಅಧಿಕಂ, ಅವ್ರಿಗೆ ಸಾತ್ವಪ್ರಧಾನಂ ಅತ್ಯಧಿಕಂ. ಮಹಾಲಕ್ಷ್ಮಿ ತಗೊಂಡಾಗ ಸಾತ್ವಪ್ರಧಾನಂ ಅತ್ಯಧಿಕಂ ಕುರ್ವನ್ ಪವನಾತ್ಮಜಸ್ಯ, ಯಾಕೆ ಪವನ ಆತ್ಮಜಸ್ಯ, ಪವನನೇ ತನ್ನಿಂದ ತಾನೇ ಹುಟ್ಟಿ ಬಂದವನು, ಪವನಿಗಿನ ಮಗ ಅಂತ ಅರ್ಥ. ಪವನದಿಂದ ತಾನಾಗಿ ಅವತಾರ ಮಾಡಿದವರು ಪವನ. ಅವರನ್ನು ಕುರ್ಬನ್ ಸಮಾಶ್ರಿಸದಂ ಪರಮಾಭಿತುಷ್ಟಃ. ಇದನ್ನು ಶ್ರುತ್ವ ಆಗಲೇ ರಾಮದೇವರು ಭಾರಿ ಪ್ರಶಂಸೆ ಮಾಡುತ್ತಾರೆ ಹನುಮಂತರ. ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ಸುಮಹದ್ ಅದ್ಭುತಂ. ಹನುಮಂತ ಮಾಡಿದ ಸುಮಹದ್ ಈ ರೀತಿ ಮಾಡಲಿಕ್ಕೆ ಯಾರಿಗೂ ಸಹ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೆ. ಬೇರೆಯವರಿಂದ ಮನಸ್ಸಿನ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ, ಕೊಳ್ಳಕ್ಕಾಗೋದಿಲ್ಲಲ್ಲ, ಏನಲ್ಲ ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಕಾರ್ಯ ಹನುಮಂತ ಮಾಡಿದ್ದಾನೆ ರಾಮದೇವರು ಹೇಳಿ. ಇದು ಬಹಳ ಮುಖ್ಯವಾದ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ. ಸುಮಹದ್ ಭುವಿ ದುರ್ಲಭಂ ಮನಸಾ ಅಪಿ ಯದನ್ನೇನ. ಮನಸಾ ಅಪಿ ಶಬ್ದಕ್ಕೆ ಇನ್ನೊಂದು ಅರ್ಥ. ಮನಸಾ ಅಪಿ ರುದ್ರದೇವರಿಂದನೂ ಮಾಡ್ಲಿಕ್ಕೆ ಬರೋದಿಲ್ಲ, ಪುನೋಭಿಮಾನಿ ದೇವತೆಗಳು ಅವರು. ಯಾಕೆ ಇವರು ಯಾರು ಮಹತ್ತತ್ವ ಮಹತ್ತತ್ವಾಭಿಮಾನಿ ದೇವತೆಗಳು ಇವರು. ಅದರಿಂದ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತೆ ಜೊತೆಗೆ ಇನ್ನೊಂದೇನು, ಅವರು ಮನಸಾ ಅಪಿ ಅಂತ ಹೇಳಿದ್ರಿಂದ ರುದ್ರದೇವರಿಂದ ಕಿಂಕರ ಶಂಕರಾಧ್ಯ, ರುದ್ರ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲದ ಕೆಲಸವನ್ನು ಮಾಡಿದ್ದಾರೆ. ಇದು ರಾಮದೇವರು ಹೇಳಿದ. ಇದನ್ನು ಯಾವಾಗಲೂ ಕೂಡ ಬರೆದವರು ಸರಿಯಾಗಿ ಬರೆದೇ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾರು ಒಪ್ಬೇಕು ಅದನ್ನು? ಎಕ್ಸಾಮಿನರು ಒಪ್ಬೇಕು, ವ್ಯಾಲಿಯರು ಒಪ್ಪಬೇಕು. ಇಲ್ಲವ್ರು ಏನಾಗುತ್ತೆ, ಇವನ ಪ್ರಯೋಜನ ಭಾರಿ ಸಣ್ಣ ಬರೆದಿರ್ಬೋದು. ರಾಮದೇವ್ರು ಏನು ಮಾಡ್ತಾರೆ, ಅದನ್ನು ಒಪ್ತಾರೆ ಪೂರ್ತಿ. ಇದು ಬಹಳ ಮುಖ್ಯ. ಈ ಸೈಡಿಂದ ಪರಿಪೂರ್ಣವಾದ ಭಕ್ತಿ, ಆ ಸೈಡಿಂದ ಪರಿಪೂರ್ಣವಾದ ಅನುಗ್ರಹ. ಅದಕ್ಕೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯ. ನನ್ನನ್ನು ಯಾರ್ಯಾರು ಹೇಗೆ ಆಶ್ರಯಿಸ್ತಾರೋ ಹಾಗೆ ನಾನೇನು ಮಾಡ್ತೇನೆ, ಪ್ರತಿಯಾಗಿ ನಾನು ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಇವತ್ತು ಲೋಕದಲ್ಲಿ ಎಷ್ಟು ಜೋರ ಹೊಡಿತಾರೋ ಅಷ್ಟು ಜೋರ ಬಾಲ್ ಮೇಲೆಗೆ ಬರೋದು, ಗೊತ್ತಾಯ್ತಾ? ಮೆಲ್ಲಗೆ ಮೆಲ್ಲಗೆ ಅಲ್ಲೇ ಬರೋದು, ತೀರ್ಥ ದಪ್ಪದ ಕೂತ್ಬಿಡೋದು. ಇವತ್ತರ ಭಕ್ತಿ ಇಂಟೆನ್ಸಿಟಿ ಬೇಕಾದ್ರೆ ಹೊಡಿಬೇಕಾದ್ರೆ ಇಲ್ಲಿಂದ ಫಿಸಿಕಲ್ ಸ್ಟ್ರೆಂತ್ ಬೇಕು. ಈ ಕೈ ಇರ್ಬೋದು, ಈಗ ಬಿಟ್ಟು ಏನಿಲ್ಲ, ಹೀಗೆ ಹಾಕಿದ ಅವಾಗ ಏನಾಗುತ್ತೆ ಬರೋದು. ಭಕ್ತಿ ಮನಸ್ಸಿಗೆ ಏನು ಸೇರಬೇಕು, ಅದು ಭಕ್ತಿ ಸೇರಬೇಕು. ಭಕ್ತಿ ಸೇರಿದಾಗ ಮನಸ್ಸು ಏನಾಗುತ್ತೆ, ಮನಸ್ಸು ಬೇರೆ, ಬರೀ ಧನುಸ್ ಬೇರೆ.
ಬಾಣ ಇಟ್ಟಾಗ ಬೇರೆ. ಇವತ್ತು ಆ ರೀತಿ ಇರಬೇಕು. ಭಕ್ತಿ ಅನ್ನೋದು ದೇವರನ್ನು ಮುಟ್ಟಿಸುತ್ತೆ. ಮನಸ್ಸು ಈ ಕಡೆಯಿಂದ ಭಕ್ತಿ ದೇವರ ಪಾದಕ್ಕೆ ಬಿಟ್ಟದ್ದು. ರಾಮದೇವರು ಅದನ್ನು ಮುಟ್ಟಿಸಿದ್ರು. ಏನು ಮುಟ್ಟಿಸಿದ್ರು? ಚೂಡಾಮಣಿಯನ್ನು ಮುಟ್ಟಿಸಿದ್ರು. ಚೂಡಾಮಣಿಗೆ ಏನಂತ ಹೆಸರು? ಶಿರೋಮಣಿ ಅಂತ. ಚೂಡಾಮಣಿ ಶಿರೋಮಣಿ, ವಿದ್ವತ್ ಚೂಡಾಮಣಿ, ವಿದ್ವತ್ ಶಿರೋಮಣಿ ಅಂತ ಹೆಸರು. ಶಿರೋಮಣಿ ಅಂದ್ರೆ ಏನು? ಶ್ರುತಿಗಳು. ಶ್ರುತಿಗೆ ಶಿರಸ್ಸು. ಶ್ರುತಿ ಶಿರಸ್ಸು ಅಂದರೆ ಉಪನಿಷತ್ತುಗಳು ಅಂತ ಅರ್ಥ. ಶ್ರುತಿಗೆ ಶಿರಸ್ಸುಗಳು ಅಂದರೆ ಉಪನಿಷತ್ತುಗಳು. ಅದಕ್ಕೆ ಮಣಿ ಅಂದ್ರೇನು? ಪ್ರಧಾನ, ಮುಖ್ಯಾರ್ಥ ಅಂತ ಅರ್ಥ. ಉಳಿದವ್ರು ಏನು ಮಾಡಿದ್ರು? ನಿರ್ಗುಣ ಏನೇನೋ ಅರ್ಥ ಮಾಡಿ ಹಾಕ್ಬಿಟ್ಟಿದ್ರು. ಬ್ರಹ್ಮ ಜಿಜ್ಞಾಸೆಯಲ್ಲಿ ಬ್ರಹ್ಮನ್ನೇ ಬಿಟ್ಟಿದ್ರು, ಭಗವದ್ಗೀತೆಯಲ್ಲಿ ಭಗವಂತನ್ನೇ ಬಿಟ್ಟಿದ್ರು. ಗೊತ್ತಾಯ್ತಾ? ಯಾವುದ್ರಲ್ಲ ಅದನ್ನೇ ಬಿಟ್ಟುಬಿಟ್ರೆ ಅದಕ್ಕೆ ಕಾರ್ಯ ಇದಾಗಿ ಸಾಧ್ಯ ಇದೆ. ಅದಕ್ಕೇನೆ ಶ್ರುತಿ ಶಿರಸ್ಸು, ಅವುಗಳ ಮಣಿ. ಮಣಿ ಪ್ರಧಾನ ಅಂತ ಆಚಾರ ಅರ್ಥ ಬರೀತಾರೆ. ಸೂತ್ರೇ ಮಣಿಗಣ ಆಯು, ಮಣಿ ಪ್ರಧಾನ. ಅದನ್ನು ತಂದುಕೊಟ್ಟಿದ್ದಾರು? ವಾಯುದೇವ. ಅರ್ಥ ಏನಾಯ್ತು? ಸೀತಾದೇವಿ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ವೇದಗಳು, ಅವರ ಶಿರೋಮಣಿ ಅಂದರೆ ಉಪನಿಷತ್ತುಗಳು. ಅದರ ತಾತ್ಪರ್ಯವನ್ನು ತಂದುಕೊಟ್ಟಿದ್ದಾರೋ ಇವರು. ಅಡ್ಡ ಏನಿತ್ತು ದಾಟಬೇಕಾಗಿತ್ತು. ಅದನ್ನು ಯಾರು ಒಯ್ದಿದ್ರು? ರಾವಣ ಒಯ್ದುಬಿಟ್ಟಿದ್ದ. ಯಾರು ಒಯ್ದಿದ್ರು ಅದನ್ನು? ರಾವಣ ಒಯ್ದಿದ್ದ ಅಂದ್ರೆ ಏನರ್ಥ? ಅದನ್ನೆಲ್ಲ ನಾವು ಯಾವುದಕ್ಕೆ ಉಪಯೋಗಿಸಿದ್ದೇವೆ? ಐಹಿಕ ಫಲಕ್ಕೆ ಉಪಯೋಗಿಸಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಹೃತ ಚೇತಸ. ವೇದಾದಿಗಳನ್ನ ಯಾತಕ್ಕೆ ಉಪಯೋಗಿಸಿದ್ದಾರೆ ಜನ ಇವತ್ತು? ಹೊಟ್ಟೆಪಾಡಿಗೆ ಒಂದು ಕಡೆಗೆ ಉದರ ವೈರಾಗ್ಯವಿದು, ಇನ್ನೊಂದೇನು ಲೌಕಿಕ ಪ್ರಯೋಜನಗಳಿಗೆ. ಲೌಕಿಕ ಪ್ರಯೋಜನಕ್ಕೆ ಉಪಯೋಗಿಸಿದ್ರೆ ಸರಿಯಲ್ಲ. ಅದು ಯಾವುದು ಆಧ್ಯಾತ್ಮಿಕ ಮಹತ್ವವನ್ನು ಯಾವುದಕ್ಕೆ ಉಪಯೋಗಿಸ್ಬಾರ್ದು. ಯಾರೋ ಪ್ರಸಾದ ಕೊಟ್ಟರು, ಪ್ರಸಾದ ಬಾರ್ರ ಏನು ಮಾಡ್ಬೇಕು ಇದಕ್ಕೆ? ಅವನು ಪ್ರಸಾದನ ಮಾರಾಟ ಮಾಡಿ ತನಗೆ ಕೊಟ್ಟಿದ್ದಿನ ಮಾರಾಟ ಮಾಡುವ. ಏನು ಕೊಟ್ಟರು ಏನಿಲ್ಲ ಅದಕ್ಕೆ. ಪ್ರಸಾದಕ್ಕೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಆ ದೃಷ್ಟಿಯಿಂದ ಭಕ್ತಿ ಇಲ್ಲದೆ ಹೋದ್ರೆ ಎಲ್ಲ ವ್ಯರ್ಥ. ಹನುಮಂತನ ರಾವಣ ಎಲ್ಲ ದುರುಪಯೋಗ ಮಾಡ್ಕೊಂಡ್ಬಿಟ್ಟ ಅದನ್ನೆಲ್ಲ. ರಾವಣ ಅವನು ಇವನವನು ಒಂದು ದೃಷ್ಟಿಯಿಂದ ರಾಕ್ಷಸ, ಒಂದು ದೃಷ್ಟಿಯಿಂದ ಏನವನು ತಂದೆ ಯಾರು? ಅದರ ಸಂಸ್ಕಾರ ಬಂದ್ಬಿಟ್ಟಿತ್ತು. ಅವನು ಯಾವ ಸಂಸ್ಕಾರ? ವೇದಗೀದ ಓದಿದ್ದವನು. ಇಲ್ದವ್ರು ಬ್ರಹ್ಮದೇವರ ಆರಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದಕ್ಕೆ ಒಪ್ತಾರೆ ಅವರೆಲ್ಲ? ವೇದ ಮಂತ್ರಗಳಿಗೆ ಒಲಿಯೋದು, ವೇದ ಮಂತ್ರಗಳಿಂದ ಆರಾಧನೆ ಮಾಡದ. ಆದರೆ ದುರುಪಯೋಗ ಮಾಡಿಕೊಂಡ. ಯಾವುದಕ್ಕೆ? ಬರೀ ಲೌಕಿಕ. ಅವ್ರು ಹೊಡಿ ಬಡಿ ಕಡಿ ಒಂದು ಕಡೆಗೆ ಎಲ್ಲ ತನಗಬೇಕು. ಒಂದು ಉಳಿದವ್ರು ನಾಚ ಮಾಡಬೇಕು, ತಾನು ನೋಡಕ್ಕೆ. ಅದಕ್ಕೆ ಸಂಗ್ರಾಮದಲ್ಲಿ ಬರೀತಾರೆ, ದೇವರನ್ನು ಸ್ತೋತ್ರ ಮಾಡಿದ್ರಂತೆ ಎಲ್ಲರೂ ಕೂಡ ಹೋಗಿ. ರುದ್ರಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಏನಂತ? ಸ್ವಾಮಿ, ರಾವಣನ ಹೀಗೆ ಬಿಟ್ಟುಬಿಟ್ರೆ ರುದ್ರದೇವರಿಗೆ ಕೆಲಸನೇ ಇಲ್ಲ. ಯಾತಕ್ಕೆ? ಇವರೇ ಸಂಹಾರ ಮಾಡಿ ಲಯಕರ್ತಗಳಿಗೆ ಕೆಲಸನೇ ಇಲ್ಲ ಅಂತ ಹೇಳಿದ್ದಾರೆ. ಅದು ಅಷ್ಟರ ಮಟ್ಟಿಗೆ ಲೋಕನಾಶ ಮಾಡಿದ್ದಾನೆ. ಪಡೆಯ ಕಾಲದಲ್ಲಿ ಎಷ್ಟು ನಾಶ ಆಗಬೇಕೋ ಅಷ್ಟು ನಾಶ ಮಾಡಿಬಿಟ್ಟಿದ್ದಾನು. ಅಂದರೆ ಯಾವುದನ್ನು ಉಪಯೋಗಿಸ್ಕೊಂಡು ದುರುಪಯೋಗ. ಇವತ್ತು ಯಂತ್ರಣ ಹೇಗೆ ಉಪಯೋಗಿಸ್ತಾರೆ? ವಿಶ್ವದ್ ಮಾಡೋದಿಲ್ಲ. ಶಸ್ತ್ರನ ದುರುಪಯೋಗ ಹೇಗೆ ಮಾಡ್ತಾರೆ? ಶಾಸ್ತ್ರನ ದುರುಪಯೋಗ ಮಾಡ್ಕೊಂಡಿದ್ದು. ಶಾಸ್ತ್ರ ದುರುಪಯೋಗ ಮಾಡ್ಕೊಳ್ಳೋದು ಅಂದ್ರೆ ಏನು? ಸ್ವಾರ್ಥಕ್ಕೆ ಉಪಯೋಗಿಸೋದು. ಲೌಕಿಕ ಫಲಕ್ಕೆ ಉಪಯೋಗಿಸ್ಬಿಟ್ಟೆ ದುರುಪಯೋಗನೇ. ಮಾ ಫಲೇಶು ಕದಾಚನ. ಬರೀ ಫಲ ಕೇಳಿದ್ದವು. ಅದರಿಂದ ಏನಾಯಿತು? ದುರುಪಯೋಗ ಆಗಿತ್ತು. ಅದು ಸರಿ ಮಾಡ್ಲಿಕ್ಕೆ ಯಾರು ಹೋಗ್ಬೇಕಾಯ್ತು? ಸರಿ ಮಾಡೋ ಸುಲಭದ ಕೆಲಸ ಅಲ್ಲ. ಸಮುದ್ರ ದಾಟಿ ಇದೆಲ್ಲ ಮಾಡಬೇಕಾಗಿತ್ತು. ಶಾಸ್ತ್ರ ಸಮುದ್ರ ಎಲ್ಲ ಹಾರಬೇಕು. ಮತ್ತೆ ಅಂದ್ ಟಚ್ ಆಗಬಾರ್ದು, ಮುಳುಗಬಾರ್ದು ಅಂಥವ್ರು ಹಾರಬೇಕು. ಮಧ್ಯ ವಿಘ್ನಗಳು ಬೇರೆ. ಅದನ್ನೆಲ್ಲ ದಾಟಿದ್ರು. ಲಂಕಾಪಟ್ಟ ಸುಟ್ಟರು. ಯಾವುದನ್ನು ಬೇಕು ಅಂತ ಇಟ್ಕೊಂಡಿದ್ದ ಸುಟ್ಟು ಹಾಕಿದ್ರು. ಎಲ್ಲ ಸುವರ್ಣ ಯಾತಕ್ಕೆ ಮಾಡಿಕೊಂಡಿದ್ದವನು ತನಗೋಸ್ಕರ. ಅದನ್ನೆಲ್ಲ ಭಸ್ಮ ಮಾಡಿಬಿಟ್ಟು ಸರ್ವನಾಶ ಮಾಡಿದ್ರು. ವೃಕ್ಷಗಳನ್ನು ನಾಶ ಮಾಡಿದರು. ಒಂದೇನೆ ಉಳಿಸಿದ್ರು. ಅದರಿಂದ ತಗೊಂಡು ಬಂದರು. ನೋಡಿ, ಕಿತ್ಕೊಂಡು ಬರಲಿಲ್ಲ. ಚೂಡಾಮಣಿ ಕಿತ್ಕೊಂಡು ಬಂದಿದ್ದಲ್ಲ, ಚೂಡಾಮಣಿನ ಅವ್ರು ಕೊಟ್ಟರು. ಶಾಸ್ತ್ರಗಳು ಏನು ಮಾಡಬೇಕು? ನಿಗ್ರಹ ಮಾಡಿ ಅಭಿಪ್ರಾಯ ಕೊಡಬೇಕೆ ಹೊರತು ನಾವು ಏನು ಮಾಡಾಗಿಲ್ಲ. ಅದನ್ನ ಬಲಾತ್ಕಾರ ಮಾಡಬಾರ್ದು. ದುಶ್ಯಾಸನ ಏನು ಮಾಡಿದ? ಬಲಾತ್ಕಾರ ಮಾಡಕ್ಕೆ ಹೋದ, ಸರ್ವನಾಶ ಕಟ್ಟ. ಬಲಾತ್ಕಾರದ ಅರ್ಥ ಬರಬಾರ್ದು. ಹೇಗಿರ್ಬೇಕು ಅರ್ಥ? ಅದ್ರಲ್ಲಿ ಅವರಾಗಿ ಅರ್ಥ ಬಿಡಬೇಕದು. ಜಿಜ್ಞಾಸೋತ್ತ ಜ್ಞಾನಜ ತತ್ಪ್ರಸಾದಾದೇವ ಮುಚ್ಯತೆ. ಇಸ್ಕೊಂಡು ಎಲ್ಲಿ ಒಪ್ಪಿಸಿದ್ರು ಮತ್ತೆ ಅದನ್ನ ತಾತ್ಪರ್ಯನ? ಚೂಡಾಮಣಿ ತಾವಿಟ್ಕೊಳ್ಳಿಲ್ಲ ತಲೆ ಮೇಲೆ. ಎಲ್ಲಿ ತಂದಿಟ್ರು? ಯಾವುದೇ ಒಪ್ಪಿಸಿದ್ರು. ಅದ್ರ ಚೂಡಾಮಣಿ ಅಂದರೆ ಉಪನಿಷತ್ತುಗಳಂತ ಹೇಳಿದ್ದೇನೆ. ಅದರ್ಥ ಯಾರನ್ನು ಹೇಳುತ್ತೆ ಅಂತ ಹೇಳಿದ್ರು? ದೇವರನ್ನು ಹೇಳುತ್ತೆ. ಪಾದಕ್ಕೆ ಒಪ್ಪಿಸ್ಬಿಟ್ರು. ಪಾದಕ್ಕೊಪ್ಪಿಸಿ ಅರ್ಥ ಇರುತ್ತೆ ಅದಕ್ಕೆ. ಇಷ್ಟೆಲ್ಲ ಹೇಳಿದ್ರು ಕೂಡ ದೇವ್ರ ಬಗ್ಗೆ ಎಷ್ಟು ಹೇಳಿದ ಶ್ರುತಿಗಳು? ಪಾದದಷ್ಟು ಅಷ್ಟೇನೆ. ಗೊತ್ತಾಯ್ತಾ? ಪಾದೋಶ್ಯ ವಿಶ್ವಾಭೂತ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎರಡಕ್ಕೆ ಒಪ್ಪಿಸಿದ್ರು. ಎರಡದ್ದು ಏನು ಹೇಳಿದರು? ಒಂದು ಪಾದಕ್ಕೆ ಆನಂದ ಅಂತ ಹೆಸರು, ಇನ್ನೊಂದು ಪಾದಕ್ಕೆ ಜ್ಞಾನ ಅಂತ ಹೆಸರು. ಸೊ ಜ್ಞಾನಾನಂದಮಯ ಪರಮಾತ್ಮ ಅಂತ ಶ್ರುತಿಗಳ ಒಟ್ಟು ಸಾರಾಂಶವನ್ನು ದೇವರ ಪಾದಕ್ಕಿನ ಸ್ವರೂಪ ಅಂತ ಇನ್ನೊಂದು ಅರ್ಥ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಂಡೆ. ಜ್ಞಾನಾನಂದಮಯತ್ವ ಸಮರ್ಥನೆ ಮಾಡಕ್ಕೆ ಉಪಯೋಗಿಸಿದ್ರು. ಒಂದೇ ವಂದ್ಯಂ ಸದಾನಂದಂ. ಗೊತ್ತಾಯ್ತಾ? ದೇವರ ಜ್ಞಾನಪೂರ್ಣ ಆನಂದಪೂರ್ಣ ಅಂತ ಹೇಳೋದಕ್ಕೆ ಉಪಯೋಗಿಸಿದ್ರೆ ಹೊರತು ತಾವಿಟ್ಟುಕೊಳ್ಳಿಲ್ಲ. ದೇವ್ರು ಏನು ಮಾಡಿದ? ಅದಕ್ಕೋಸ್ಕರವಾಗಿ ಪ್ರಾಣಪ್ರಿಯವಾದ ಕೆಲಸ ಅದು. ಪ್ರಾಣಾದ್ವಾಯು ರಜಾಯಿತ. ಪ್ರಾಣದಿಂದ ಅವತಾರ ಮಾಡಿದವರು, ಅವರಿಗೆ ಪ್ರಾಣಪ್ರಿಯರು, ಅವರಿಗೆ ಅನುಗ್ರಹ ಮಾಡಿದರು. ಅರ್ಥ ಏನಾಯ್ತು ಈಗ? ಯಾರು ದೇವರು ಸರ್ವೋತ್ತೋತ್ತ ಸಮರ್ಥನೆ ಮಾಡ್ತಾರೆ ಅವರು ಪ್ರಾಣಪ್ರಿಯರಾಗ್ತಾರೆ ಹೊರತು ದೇವರು ನಾವು ಒಂದೇ ಅಂತ ಹೇಳಿದ್ರಲ್ಲ. ಜಗ ಸುಳ್ಳು ಅಂತ ಹೇಳಿದರೆ ಅಲ್ಲ. ಗೊತ್ತಾಯ್ತು? ಸುಳ್ಳು ಚೂಡಾಮಣಿ ಕೊಟ್ಟಾಗಾಯ್ತು. ಇವ್ರ ಪ್ರಕಾರ ಏನದು? ಸುಳ್ಳು ಚೂಡಾಮಣಿ ಕೊಟ್ಟಾಗಾಯ್ತು.
ಯಾಕೆ ಎಲ್ಲ ಮಿಥ್ಯ, ವಿಶ್ವ ಮಿಥ್ಯ ಅಂದಮೇಲೆ ಚೂಡಾಮಣಿ ಸೇರ್ಕೊಂಡು ಹೋಯ್ತು ಅದರಲ್ಲಿ. ಹಾಗೆ ಹೇಳಬಾರ್ದು, ಸತ್ಯ ಭಕ್ತಿಯಿಂದ ಅರ್ಪಿಸಿದರು. ಆ ಕಾಲಕ್ಕೆ ಸ್ವೀಕಾರ ಮಾಡಿ ತನ್ನನ್ನೇ ಕೊಟ್ಟರು ಏನರ್ಥ, ಮೋಕ್ಷ ಕೊಟ್ಟರು ಅಂತ. ಸ್ವಾತ್ವ ಪ್ರಧಾನ ಭಜಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಯಮಂ ಪರಮಾಭಿತುಷ್ಟ. ದೇವರು ಪರಮಾಭಿತುಷ್ಟ, ಪರಮ ಪ್ರಸಾದ ಮಾಡಬೇಕು. ಬರೀ ಪ್ರಸಾದದಿಂದ ಏನಾಗುತ್ತೆ, ಇಹಲೋಕದ ಭಾಗ್ಯಗಳು. ಮಧ್ಯಮ ಪ್ರಸಾದದಿಂದ ಸ್ವರ್ಗ, ಕರ್ಮಣಾತು ಅಧಮ ಎಲ್ಲ ಹೇಳಿದ್ದಾರೆ ಭಾಷ್ಯದಲ್ಲಿ. ಉತ್ತಮ ಪ್ರಸಾದದಿಂದ ಮೋಕ್ಷ. ಅದಕ್ಕೆ ಪರಮಾಭಿತುಷ್ಟ ಅಂತ ಹೇಳಿದ್ರಿಂದ ದೇವರಿಗೆ ಅತ್ಯಂತ ಸಂತೋಷ ಆಗೋದು ಯಾವುದು, ಚೂಡಾಮಣಿ ಕೊಟ್ಟರೆ. ಅಂಗಡಿಗೆ ಹೋದ ಚೂಡಾಮಣಿ ತಂದು ಕೊಟ್ಬಿಟ್ಟ ಅಲ್ಲ. ಉಪನಿಷತ್ ವೇದಗಳು, ಉಪನಿಷತ್ತು ಶ್ರುತಿ ಶಿರಸ್ ನಮಸ್ಕಾರ ತಲೆ ಮುಡಿಸ್ಬಿಟ್ರೆ ಏನರ್ಥ, ಇಡೀ ದೇಹ ಮುಟ್ಟಿಸ್ತಾ ಆಗ್ಲಕ್ಕೆ. ಉಪನಿಷತ್ ಹೇಳುತ್ತೆ ಅಂದರೆ ಸಕಲ ವೇದಗಳು ಹೇಳುತ್ತೆ ಅಂತ ಅರ್ಥ. ಮಹಾ ತಾತ್ಪರ್ಯ. ಅದರ ತಾತ್ಪರ್ಯ ಇದಾದ ಮೇಲೆ ಎಲ್ಲ ಸೇರಿದಾಗಾಯ್ತು. ಎಲ್ಲ ಶಾಸ್ತ್ರಗಳು ಭಗವತ್ಪರ ಅಂತ ಹೇಳಿದಾಗ ಪರಮಾತ್ಮ ಪರಮಪ್ರಸಾದವನ್ನು ಮಾಡ್ತಾನೆ. ಜ್ಞಾನೇನೈವ ಪರಂಪದ, ಜ್ಞಾನದ ಸಂಕೇತ. ಚೂಡಾಮಣಿ ಅರ್ಪಿಸಿದ ಯಾವುದರ ಸಂಕೇತ, ವೇದೋಪಲಕ್ಷಿತವಾದ ಸಮಸ್ತ ಶಾಸ್ತ್ರಗಳ ತಾತ್ಪರ್ಯ, ಮಹಾ ತಾತ್ಪರ್ಯ ಯಾರೋ ವಿಷ್ಣುವೇ. ವಿಷ್ಣು ತತ್ವ ನಿರ್ಣಯದ ಪಲ್ಲವಿ ಅದು. ಯುಕ್ತಂಚ ವಿಷ್ಣು ಸರ್ವೋತ್ತಮತ್ವೇ ಏವ ಮಹಾತಾತ್ಪರ್ಯಂ ಸರ್ವಾಗಮಾನ. ಮಧ್ಯೆ ಮಧ್ಯೆ ಹೇಳ್ತಾನೆ ಹೋಗ್ತಾರದ. ಯುಕ್ತಂಚ ವಿಷ್ಣು ಸರ್ವೋತ್ತಮತ್ವೇ ಏವ ಮಹಾತಾತ್ಪರ್ಯಂ ಸರ್ವಾಗಮಾನ. ಇದು ಅರ್ಥ ಮಾಡಿಕೊಂಡ್ರೆ ಹನುಮಂತ ಮಾಡಿದ ಕೆಲಸ ಎಂಥದ್ದಿದು. ಇದೆಲ್ಲ ವಾದಿರಾಜ ತೀರ್ಥದಲ್ಲಿ ಬರೀತಾರೆ. ಪಾರಾವರ್ಯಾಖ್ಯರಮ್ಯೋಪನಿಷತ್ ಅಂತ ಹೇಳಬೇಕಾದ್ರೆ ಯಾವುದು ಸೇತುವೆ ಅಂದರೆ ಏನು, ಉಪನಿಷತ್ ಸಮುದ್ರ ಅಂದರೆ ಏನು, ಅರ್ಥ ಮಾಡಿದ್ದೆ ಸೂತ್ರ ಅಂದರೆ ಏನು, ರಾಮವ್ಯಾಸೇನ ರಾಮದೇವರು ಹೇಳಿದ್ರು, ವೇದವ್ಯಾಸ ಹೇಳಿದ್ರು ಸೂತ್ರ. ರಾಮದೇವರು ಸೂಚನೆ ಕೊಟ್ಟರು ಹೋಗಿ ಬಾ ಅಂತೇಳಿ, ಇವರು ಸೂಚನೆ ಕೊಟ್ಟರು. ಅದಕ್ಕೆಲ್ಲ ಭಾಷ್ಯ ಬರುತ್ತೆ, ಗೊತ್ತಾಯ್ತಾ. ಅಭಿನವ ಆನಂದ ಸಾಕ್ಷಾತ್ ಹನುಮತ ಅಭಿನವ ಆನಂದ ತೀರ್ಥ ಅಂತ ವರ್ಣನೆ ಮಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸುಂದರಕಾಂಡದ ಸಾರಾಂಶವನ್ನೇ ಒಂದು ಶ್ಲೋಕದಲ್ಲಿ ಬಹಳ ಸರಿಯಾಗಿ ಬಹಳ ಕಾವ್ಯಮಯವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡು ಚೂಡಾಮಣಿ ಒಂದು ಬರೀ ವಸ್ತು ಅಲ್ಲ. ಚೂಡಾಮಣಿ ಹನುಮಂತ ಕೊಟ್ಟ, ಯಾರು ತಂದಲ್ಲ, ಮತ್ತೆ ಯಾರ್ದು, ಸೀತಾದೇವಿ ಕೊಟ್ಟಿದ್ದು. ಅಂದರೆ ಯಾರೋ ಕೊಟ್ಟು ಚೂಡಾಮಣಿ ಯಾರಿಗೋ ಕೊಟ್ಟರೆ ರಾಮದೇವ್ರು ಸರ್ವಸ್ವ ಕೊಡೋದಾದ್ರೆ ನಮ್ಮದನ್ನ ಎಷ್ಟೋ ಕೊಟ್ಟರೆ ಏನೂ ಮಾಡೋದಿಲ್ಲಲ್ಲ ದೇವರು, ಗೊತ್ತಾಯ್ತಾ ಅಂತ ಕೇಳಿದ್ರೆ ಅಲ್ಲೇ ಅಲ್ಲ. ಈ ರೀತಿ ನಮ್ಮದಾಗಿ ಏನೂ ಇಲ್ಲೇ ಇಲ್ಲ. ಫಸ್ಟ್ ಸೀತಾದೇವಿ ಕೊಟ್ಟಿದ್ದು ಶಾಸ್ತ್ರೋಕ್ತವಾದ ವಿಚಾರ ಹೇಳಿದರೆ ಹೊರತು ತಮ್ಮದನ್ನೇನು ಹೇಳಲೇ ಇಲ್ಲ. ಅವರೇ ಹೇಳ್ತಾರೆ ಏನಿದೆ ಗೀತಾರ್ಥಂ ವಕ್ಷ್ಯಾಮಿ ಲೇಷದ್. ಗೀತಾರ್ಥಂ ಟೀಕಾರಲ್ಲಿ ಬರೀತಾರೆ, ಉಳಿದವ್ರು ಗೀತಾರ್ಥ ಹೇಳಲಿಲ್ಲ, ಗೀತಾರ್ಥ ಹೇಳ್ತೇವೆ ಅಂತೇಳಿ ತಮ್ಮರ್ಥ ಹೇಳಿಬಿಟ್ರು. ಅದಕ್ಕೆ ಅರ್ಥ ಆಯ್ತಾ ಈಗ. ಗೀತಾರ್ಥತ್ವೇನ ಸ್ವಾಭಿಪ್ರಾಯ ನಿವೇಶ ಏವ ಕೃತಃ, ಅಭಿಪ್ರಾಯ ಹೇಳಿಬಿಟ್ರೆ ಹೊರತು ಗೀತಾರ್ಥ ಹೇಳಿಲ್ಲ. ಅಹಂತು ಗೀತಾರ್ಥಮೇವ ವಕ್ಷ್ಯಾಮಿ ಅದು ಅನ್ವಯ ಮಾಡ್ಕೋಬೇಕು. ಸೂತ್ರಾರ್ಥ ಉಚ್ಯತೆ, ಸೂತ್ರಾರ್ಥ ಏವ ಉಚ್ಯತೆ ಅಥವಾ ಸ್ವಾಭಿಪ್ರಾಯ ಕಥನಂ. ಸೂತ್ರಾರ್ಥವನ್ನೇ ಹೇಳ್ತೇವೆ, ಉಪನಿಷದಾರ್ಥವನ್ನೇ ಹೇಳ್ತೇವೆ, ಅವ್ರು ಹೇಳಿದ್ದನ್ನೇ ಹೇಳ್ತೇವೆ. ಅವ್ರೇನು ಹೇಳಿದ್ವಿ ಏನೇನೋ ಹೇಳಿದ, ಮೂಲಕ್ಕೆ ಸಂಬಂಧನೇ ಇಲ್ಲ. ಅದಕ್ಕೆ ಅವ್ರ ಮಾತಲ್ಲಿ ಬರುತ್ತಾರೆ, ಒಪ್ಪಲಿಲ್ಲ ಅವ್ರ ಮಾತನ್ನ, ಹಾಗೆ ಹೇಳಿಲ್ಲ ಅಂತ ಹೇಳಿದ್ರಂತ ಅವರೇ ಬರ್ಕೋತಾರದ, ಹಾಗೆ ಹೇಳಿಲ್ಲ ಅಂತ ಹೇಳಿಬಿಟ್ಟು. ಆಚಾರ ಹಾಗಲ್ಲ, ಅವ್ರು ಹೇಳಿದ್ದನ್ನೇ ಹೇಳ್ತೇವೆ. ಅದು ಹೇಗೆ ಗೊತ್ತು ಹೇಳಿದ್ದು ಹೇಳ್ತೇನೆ ಅಂತೇಳಿ, ಎಲ್ಲರೂ ಹಾಗೆ ಹೇಳ್ತಾರೆ. ಬೇರೆ ಹೇಳ್ಬೇಕಾದ್ರೆ ಹೇಳೋದೇನೆ ಅಂತ ಹೇಳ್ತಾರೆ, ಹೇಳಬೇಕಾದ್ರೆ ಅವ್ರು ಹೇಳಿದ್ದನ್ನೇ ಹೇಳ್ತೇವೆ ಅಂತಲೇ ಹೇಳೋರು. ಆದರೆ ಅದು ಉದ್ದಕ್ಕೂ ಕೊಟೇಶನ್ ಕೊಡ್ತಾ ಬಂದು, ಉದ್ದಕ್ಕೂ ಕೊಟೇಶನ್ಸ್ ಎಷ್ಟಾದ್ರೆ ಮಾತೆತ್ತರೆ ಕೊಟೇಶನ್. ಸ್ವರಮೂರದಲ್ಲಿ ಕೊಟೇಶನ್ ತೆಗೆದು ಹಾಕಿಬಿಟ್ರೆ ಆಚಾರವತ್ತು ಇಷ್ಟೇ ಉಳಿಯೋದು, ಲಿಂಕ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಇದು ಅಂದರೆ ಇದು ಪ್ರಶ್ನೆ ಉತ್ತರ. ಗೀತಾರ್ಥವನ್ನೇ ಹೇಳಿದರೆ ಏನರ್ಥ, ಸೂತ್ರಾರ್ಥವನ್ನೇ ಹೇಗೆ ಹೇಳಿದರೆ ಅಂದರೆ ಕೊಟ್ಟಿರೋದೆಲ್ಲ ಅವ್ರ ಮಾತುಗಳೇ. ಮತ್ತೆ ಯಾರು ಸೂತ್ರ ಬರೆದ್ರೋ ಅವರ ಮಾತುಗಳು, ಯಾರು ಗೀತಾ ಬರೆದ ಅವ್ರ ಮಾತುಗಳು. ಆದ್ದರಿಂದಾಗಿನೇ ಗೀತಾ ಬರೆದ ಕೃಷ್ಣ ರೂಪ, ಅದಕ್ಕೆ ಲೇಖನ ಮಾಡಿದ ವ್ಯಾಸ ರೂಪ, ಅದನ್ನೇ ಹೇಳ್ತೇನೆ, ಬೇರೆ ಹೇಳೇ ಇಲ್ಲ ನಾವೀಗ. ಅರ್ಥ ಹಾಲು ಇದ್ದಕ್ಕೆ ಕರೆದ ಹಾಗೆ ಕೊಡೋದು, ನಾವು ಸೇರಿಸ್ಕೊಡೋದಲ್ಲ ಏನೋ. ಅವರು ಗ್ರಂಥಕ್ಕೆ ಸೇರಿಸಿದ್ರು, ಹಾಲಿ ಸೇರಿಸಿ ಶುರು ಮಾಡಿಬಿಟ್ರು. ಈ ಮಿಕ್ಸ್ಚರ್ ಎಲ್ಲಿ ಶುರು ಆಯ್ತು ಗೊತ್ತಾ, ಗ್ರಂಥ ಪ್ರಕ್ಷೇಪ ಮಾಡೋದಾದ್ರೆ ಇದನ್ನೇ ಪ್ರಕ್ಷೇಪ ಮಾಡಬಾರ್ದು, ಚಿನ್ನಕ್ಕೆ ಸೇರಿಸೋದಾದ್ರೆ ಕಬ್ಬಿಣಕ್ಕೆ ಯಾಕೆ ಸೇರಿಸಬಾರ್ದು ಅಂತಾರಲ್ಲ ಹಾಗೆ. ದೊಡ್ಡದು ಮೋಸ ಮಾಡಿದ್ರೆ ಸಣ್ಣ ಮೋಸ ಯಾಕೆ ಮಾಡಬಾರದು ಅಂತ ಹೇಳಿದಾರಲ್ಲ, ನಿಜವಾಗ್ಲೂ ಇದು ಸಣ್ಣ ಮೋಸ. ಇದು ಆಹಾರ ಪದಾರ್ಥದಲ್ಲಿ ಬೆರಕೆ ಮಾಡೋದೇನದು ಸಣ್ಣ ಮೋಸ. ಆದ್ರೆ ಜ್ಞಾನದಲ್ಲಿ ಮೋಸ ಬರೆಸೋದು ಭಾರಿ ದೊಡ್ಡ ಮೋಸ. ಅದು ಯಾಕೆ, ಅದು ವಂಶ ಪಾರಂಪರ್ಯ ಬರೋದು. ಮೈ ಹೊಡೆಯೋದಕ್ಕೂ ಒಳಗೆ ವಿಷಾಕ ಎಷ್ಟು ವ್ಯತ್ಯಾಸ ಇದೆ. ಹೊಳಗಿದಾದ್ರೆ ಏನು ಮಾಡ್ಬೋದು, ಸ್ವಲ್ಪ ಗಾಯಿಗೆ ವಾಚ, ಒಳಗೆ ಬಿದ್ದಾಗ ಏನಾಗುತ್ತೆ ಆಗೋದಿಲ್ಲ. ಸೊ ಒಳಗೆ ಕಲುಷತೆ ಆಯ್ತು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಏನೋ. ಹಾಂ ಅದೇ ಯಾರು ಹೌದು, ಬಾಳೆ ಕಾಳು ಅದನ್ನ ಮಾಡಿದ್ರು ಆಚಾರ್ಯರು. ಪ್ರತಿ ಇದರಲ್ಲೂ ಮಾಡಿ ತೋರಿಸಿದ್ರು, ಸ್ವಂತದ್ದಲ್ಲ ಎಲ್ಲ ಸೇರಿಸಿದ್ರು. ಎಲ್ಲೂ ತಾವು ಹೇಳಿದ್ದೆ ಅಂತ ಹೇಳ್ಕೊಳಕ್ಕೆ ಅವ್ರು ಸಾಧ್ಯನೇ ಇಲ್ಲ. ಅವ್ರು ಹೇಳಿದ್ದನ್ನು ಹೇಳ್ತೇವೆ ಅಷ್ಟೇ. ಅಲ್ಲೂ ಸಂದೇಶ ಏನೇನು ಕೊಟ್ಟು ರಾಮದೇವ್ರು ಕೊಟ್ಟು ಸಂದೇಶನೇ ಮುಟ್ಟಿಸಿದ್ರೆ ಹೊರತು ಬೇರೆ ಸಂದೇಶ ಅಲ್ಲ. ಅವ್ರ ಸಂದೇಶ ಹಾಗೆ ಮುಟ್ಟಿಸಿದ್ರೆ ಹೊರತು ಬೇರೆ ಅಲ್ಲ. ಎಷ್ಟೋ ಜನ ಎಲ್ಲ ಸೇರಿಸಿಬಿಡ್ತಾರೆ, ಅದರಿಂದ ಅಪಾರ್ಥ ಆಗೋಗ್ಬಿಡುತ್ತೆ.
ಇದ್ದಕ್ಕಿದ್ದ ಹಾಗೆ ಕೊಡೋದು. ಇವ್ರು ಯಾವ ಟೇಪ್ ರೆಕಾರ್ಡರ್ದು ಏನು ಹೇಳ್ತೀವಿ ಆ ಕಾನ್ಸೆಪ್ಟ್ ಇದೆಯಲ್ಲ ಹಾಗೆ ಒಪ್ಪಿಸ್ಬೇಕು, ಸ್ವಲ್ಪ ಬದಲಾಯಿಸ್ಬಾರ್ದು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಅಪಾರ್ಥ ಆಗುತ್ತೆ, ಏನೇನೋ ಆಗೋಗ್ಬಿಡುತ್ತೆ. ಆ ದೂತರಿಂದ ಎಲ್ಲ ಕೆಲಸ ಕೆಟ್ಟ ಹಾಳಾಗೋಗುತ್ತೆ. ಅದಕ್ಕೆ ರಾಜ್ಞೋ ದೂತಃ ಪ್ರಶಸ್ಯತೆ. ಎಂಥ ದೂತ ಇರಬೇಕು ಅಂಥದ್ದು ಹನುಮಂತನ ದೌತ್ಯ ಅಷ್ಟಿತ್ತು. ರಾಮದೇವರು ಅಕ್ಸೆಪ್ಟ್ ಮಾಡಿದ್ರು, ಭಾರಿ ದೊಡ್ಡ ವಿಚಾರ ಅಂದರೆ ಅಕ್ಸೆಪ್ಟ್ ಮಾಡಿಬಿಟ್ಟು ಅನೌನ್ಸ್ ಮಾಡಿದ್ರು. ಹನುಮಂತನ ಸೇವೆದನೆಗೆ ಯಾರೂ ಮಾಡಿಲ್ಲ, ಉಳಿದವರು ಮಾಡಿದ್ದನ್ನು ಯಾರೂ ಮಾಡೋಕ್ಕೆ ಸಾಧ್ಯನೂ ಇಲ್ಲ ಅಂತ ಸೇವೆ ಯಾವ ಮನಸ್ಸಲ್ಲಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಸತ್ಯ. ಅದು ಊರೂರಿಗೆ ಹನುಮಂತನ ಗುಡಿನೇ ಹೊರತು ಸುಗ್ರೀವಾದಿಗಳ ಗುಡಿಗಳಿಲ್ಲ, ಗೊತ್ತಾಯ್ತಾ? ಅದೇ ರೀತಿ ಲಕ್ಷ್ಮಣನ ಗುಡಿನೂ ಇಲ್ಲ, ಎಲ್ಲೂ ಹೋದರೂ ಕೂಡ ಭರತಾದಿಗಳ ಗುಡಿನೂ ಇಲ್ಲ. ಅದೇನು ಮಾಡಿದ್ರು ಋಷಿಕೇಶದಲ್ಲಿ ಒಂದು ಏನು ಮಾಡಿದ್ರು ಗೊತ್ತಾ, ಕೆಲವು ಪುಸ್ತಕದಲ್ಲಿ ಬರೆದಿದ್ದಾರೆ. ಭರತನ ಗುಡಿ ಅಂತ ಎಲ್ಲೆಲ್ಲೂ ಇಲ್ಲ, ಋಷಿಕೇಶದಲ್ಲಿ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಭರತ ಋಷಿಕೇಶ ದಾರಾಯಣ ಅಂತ ಇರೋದು, ಈ ಭರತ ಅಲ್ಲ ಅದು. ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ವಿಷ್ಣು ಪುರಾಣದ ಮಾತುಗಳೆಲ್ಲ ಪದ್ಮ ಪುರಾಣದ ಮಾತು ಕೊಟ್ಟು ಮಾಡಿಬಿಟ್ಟು ಇಲ್ಲಿ ಭರತ ಆದರೆ ನಾರಾಯಣ ಅಂತ ಹಾಕಿದ್ರು. ಪ್ರತ್ಯೇಕ ಗುಡಿ ಇಲ್ಲ ಯಾರಿಗೂ ಕೂಡ, ಪ್ರತ್ಯೇಕ ಗುಡಿ ಇರೋ ಹನುಮಂತನಿಗೆ ಒಂದೇ. ಇಲ್ಲಿ ಮಾಸದಲ್ಲಿ ಸುಗ್ರೀವ ಚಿತ್ರ ಬಂದಿರ್ಬೋದು ಅಷ್ಟೇ, ಎಲ್ಲ ಒಂದು ಕಡೆ ಕನ್ನಡ ಚಿತ್ರದಲ್ಲಿ. ಗುಡಿ ಅಂತ ಪ್ರತ್ಯೇಕವಾಗಿದ್ದು ಯಾರಿಗೆ? ರಾಮದೇವರ ಗುಡಿಗಿಂತ ಜಾಸ್ತಿ ಗುಡಿ ಇರೋದು ಯಾರ್ದು? ಹನುಮಂತನ ಗುಡಿ. ಯಾತಕ್ಕೆ? ಹನುಮಂತನ ಮೂಲಕ ಹೋಗ್ಬೇಕು ಅಂತ ಹೇಳಿ, ಹನುಮಂತನ ಮೂಲಕ ಹೋಗ್ಬೇಕು. ಆದ್ರೆ ನಮಗೆ ಪ್ರಾಣ ಕಾಣುತ್ತೆ, ದೇವರು ಕಾಣೋದಿಲ್ಲ. ಪ್ರಾಣ ಇದ್ರೆ ದೇವರಿದ್ದೇ ಇರ್ತಾರೆ ಅಂತ. ಆ ದೃಷ್ಟಿಯಲ್ಲಿ ಹನುಮಂತನ ಬಗ್ಗೆ ರಾಮದೇವರು ಮಾಡಿ ದೊಡ್ಡ ಪ್ರಸವಿಸಿ ವಾಲ್ಮೀಕಿಗಳು ಹಾಗೆ ಬರೆದಿದ್ದಾರೆ, ಸ್ವಲ್ಪ ವ್ಯತ್ಯಾಸ ಇಲ್ಲದೆ ಬರೆದಿದ್ದಾರೆ. ಅದನ್ನೆಲ್ಲ ಹೇಳಿ ಕೃತ್ಸುತ್ವ ಹನುಮದ್ ಉದಿತಂ, ಹನುಮಂತ ಹೇಳಿದ್ದನ್ನು ಕೇಳಿಕೊಂಡು ಕೃತಮಸ್ಯ ಸರ್ವಂ, ಯಾವುದು ಬಿಡಲಿಲ್ಲ. ಅಸ್ಯ ಕೃತಂ ಶ್ರುತ್ವ ಉದಿತಂ ಶ್ರುತ್ವ, ಉದಿತಂ ಶ್ರುತ್ವ ಹೇಳಿದ್ದನ್ನು ಕೇಳಿದರು, ಕೃತಂ ಶ್ರುತ್ವ ಮಾಡಿದ್ದನ್ನು ಕೇಳಿದರು. ಸರ್ವಂ ಪ್ರಿಯದ ಶ್ರುತ್ವ ಸೀತಾ ಸಂದೇಶ, ಕೃತಂ ಹನುಮಂತ ಮಾಡಿದ ಲಂಕಾದಾನಾದಿ ಕೆಲಸಗಳು, ಅದನ್ನೆಲ್ಲ ಶ್ರುತ್ವ ಕೃತಮಸ್ಯ ಸರ್ವಂ. ಇನ್ನೊಂದು ಅರ್ಥ, ರಾಮದೇವರು ಹನುಮಂತನ ಮಾತು ಕೇಳ್ತಾರೆ ಅಂದರೆ ಆಚಾರ್ಯ ಮಾತನ್ನು ಯಾರು ಕೇಳ್ತಾರೆ? ಪರಮಾತ್ಮ ಕೇಳ್ತಾರೆ ಅಂತ ಅರ್ಥ, ಗೊತ್ತಾಯ್ತಿಲ್ಲ? ಯಾವಾಗಲೂ ಕೂಡ ಯಾರ ಮಾತು ಕೇಳೋದು ಅಂದ್ರೆ ಏನರ್ಥ? ಸುಮ್ಮನೆ ಕಿವಿ ಬಿಡಿಸ್ಕೊಳ್ಳೋದಲ್ಲ, ಅವ್ರ ಮಾತು ಕೇಳ್ತಾರೆ ಅಂದರೆ ನಡೆಸ್ತಾರೆ ಅಂತ. ಅದಕ್ಕೆ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಸಂ ಸಾಕ್ಷಾತ್ ರಮಾ ಮನಃ ಪ್ರಿಯ ಸಾಕ್ಷಾತ್ ರಮಾ ಹರಿಮನಃ ಪ್ರಿಯ ಮುತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತಮಾತ್ಮನೆ ಸನ್ನಿಧಾಯ ಯಸ್ತೋತ್ರಮೇತದಭಿಯಾತಿ ತಯೋರಭೀಷ್ಟಂ. ಯಾರೋ ಕೇಳಿದರು, ಅವ್ರು ಹೇಳ್ತಾರೆ ಎಂದು ಅವರ ಮತ್ತೆ ಕೂತ್ಕೊಂಡ ಮತ್ತೆ ಹತ್ತಕ್ಕೆ ಅವರ ಅಂತ ಕೇಳಿದ. ಸೊ ಹನುಮಂತ ಅಷ್ಟು ಮಾಡಿದವರಾದ್ರಿಂದಾಗಿನೇ ಅವ್ರ ಮಾತು ಪೂರ್ಣ ಭಗವಂತ ಕೇಳ್ತಾರೆ. ಅದೆಲ್ಲ ಸುತ್ವ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ. ಪ್ರೀತಃ ಸರ್ವ ಇನ್ನೊಂದು ಅರ್ಥ, ಸರ್ವಂ ಪ್ರತಿ ಕೃತಂ ಸರ್ವಂ ಪ್ರತಿ ಶ್ರುತಂ. ಎಲ್ಲ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ್ದೆ ಹೊರತು ಸರ್ವಶರ್ವ ಶಿವಸ್ಥಾನವು. ಸರ್ವ ಅಂದ್ರೆ ವಿಷ್ಣು, ಸರ್ವಂ ಪ್ರತಿ ಕೃತಂ ವಿಷ್ಣು ಪ್ರೀತ್ಯರ್ಥ ಮಾಡಿ. ರಂಗಾದಾನ ಹೆಸರಿಗೆ ನಿಜವಾಗ್ಲೂ ಮಾಡಿದ್ದಕ್ಕೆ ವಿಷ್ಣು ಪ್ರೀತಿಯ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದು ಕೂಡ ಸರ್ವಂ ಪ್ರತಿ ಪ್ರೀತಃ, ಅದಕ್ಕೆ ಪ್ರೀತನಾದ. ಯಾರೋ ಬಗ್ಗೆ ಮಾಡಿದ್ರೆ ಇವರು ಯಾಕೆ ಪ್ರೀತರಾಗ್ತಾರೆ? ಯಾರ ಬಗ್ಗೆ ಕೆಲಸ ಮಾಡ್ತಾರೋ ಅವ್ರು ಪ್ರೀತರಾಗಬೇಕು. ಸರ್ವಂ ಪ್ರತಿ ಮಾಡಿದ್ದಕ್ಕೆ ಪರಮಾತ್ಮ ಪ್ರೀತನಾದ. ಪ್ರಯಾಣಂ ಅಭಿರೋಚಯತೆ ಸಹ ರಾಮ. ಸಹ ಅಂತ ಯಾತಕ್ಕೆ ಹೇಳಿದ್ರು? ಸಾರತ್ವಾತ್ ಸಹ, ಸಾರತ್ವ. ಇಷ್ಟಾದ್ರೂ ಹನುಮಂತರ ದೊಡ್ಡ ವೈಶಿಷ್ಟ್ಯ ಅಂದರೆ ನಾನು ರಾಮನಿಗೆ ಉಪಕಾರ ಮಾಡಿದ್ದೇನೆ ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಳ್ಳಿ. ಹುಡುಗರು ಒಂದೊಂದ್ಸಲ ಏನು ಬರ್ತಾ ಇತ್ತು, ನನ್ನಿಂದ ಸ್ವಲ್ಪ ಹೆಲ್ಪ್ ಆಯ್ತು, ಮಾಡಿದ್ದು ಭಾರಿ ಕಡಿಮೆ, ಅಂದ್ಕೊಂಡಿದ್ದು ಜಾಸ್ತಿ. ಹನುಮಂತ ಮಾಡಿದ್ದೆಲ್ಲ ಏನು ಮಾಡಿದ? ಅಂದ್ಕೊಳ್ಳೇ ಇಲ್ಲ ತಂದಂತೆ. ಅದಕ್ಕೆ ಪ್ರೀತಃ. ಅದಿನ್ನೊಂದು ಅಂಶ. ಪ್ರೀತಿಗೆ ಕಾರಣ ಏನು ಅಂದರೆ ಸರ್ವವನ್ನೂ ಒಪ್ಪಿಸಿದ್ದು ನನಗೋಸ್ಕರನೇ ಮಾಡಿದ್ದೆ ಹೊರತು ನನ್ನ ವೈಯಕ್ತಿಕ ಕೆಲಸ ಸೇರಿಸ್ಕೊಳ್ಳಿಲ್ಲ. ಅದರಲ್ಲಿ ನನ್ನ ಕೆಲಸ ಇದಕ್ಕೆ ನಮ್ಮ ಅಡಿಗೆ ದೇವರ ಅಡಿಗೆ ಅಂತ ಬೇರೆ ಮಾಡಿಕೊಂಡಾಗೆ ಬೇರೆ ಮಾಡಲಿಲ್ಲ ಹನುಮಂತ. ಪ್ರಯಾಣಂ ಅಭಿರೋಚಯತೆ ಸಾರಾಮ, ಪ್ರಕೃಷ್ಟಂ ಯಾನಂ ಪ್ರಯಾಣಂ ಅಭಿರೋಚಯತೆ ಸಾರಾಮ. ಇನ್ನು ಹೊರಡಬೇಕು ಅಲ್ಲಿಗೆ. ಎಲ್ಲಿಗೀಗ ಆಕ್ರಮಣ ಮಾಡಬೇಕು ಅಂತ ರಾಮದೇವ್ರು ಹೊರಟ್ರಿ. ಇನ್ನೊಂದು ಅರ್ಥ ಮಾಡಿಕೊಂಡ್ರೆ ರಾವಣಸ್ಯ ಪ್ರಯಾಣಂ ಅಭಿರೋಚಯತೆ. ಆ ಪ್ರಯಾಣ ಅಂತದ್ದು ಸೂತ್ರ. ಪ್ರಯಾಣ ಅಂದ್ರೇನು? ಕೊಲ್ಲೋದು. ಅವನು ಕೊಲ್ಲಕ್ಕೋಸ್ಕರ ಅಭಿರೋಚಯತೆ ರಾಮದೇವ್ರು ಹೊರಟರು ಅಂತ ಅರ್ಥ. ಪ್ರಯಾಣ ಶಬ್ದಕ್ಕೆ ಎರಡೂ ಆಗತ್ತೆ. ತನ್ನ ಪ್ರಯಾಣ ಅಲ್ಲಿಗೆ, ರಾವಣನ ಪ್ರಯಾಣ ಅಲ್ಲಿಗೆ, ಅದಕ್ಕೋಸ್ಕರ ಹೊರಟರು. ಆರುಹ್ಯ ವಾಯುಸುತಮಂ ಗದಗೇನ ಯುಕ್ತ. ಹೋಗ್ಬೇಕಾದ್ರೆ ಹೇಗೆ ಹೊರಟರು? ಆರುಹ್ಯ ವಾಯುಸುತಂ, ವಾಯುವಾಹನ. ಅವ್ರ ವೆಹಿಕಲ್ ಯಾರು? ಸುಪರ್ಣೋ ವಾಯುವಾಹನ ವರದೋ ವಾಯುವಾಹನ. ಮೃದೋರಿ ರಾಮದೇವ್ ನೋಡೋದಕ್ಕೆ ಏನಿಸುತ್ತೆ? ರಾಮದೇವ್ರ ರಥನೇ ಇಲ್ಲ, ನಡ್ಕೊಂಡು ಹೊರಟರು ಅಂತೇಳಿ. ಇಲ್ಲ, ಹನುಮಂತನ ಮೇಲೆ ಕುತ್ಕೊಂಡು ಹೊರಟರು. ಯಾರೋ ಮೇಲೆ ಕುತ್ಕೊಂಡಲ್ಲ, ಆ ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಗರುಡನ ಮೇಲೆ ಯಾರೂ ಕೊಡೋದಿಲ್ಲ, ಗರುಡ ವಾಹನ ಆತನೇ. ಹನುಮಂತ ಕೂತಿದ್ದಾರು, ಹನುಮಂತ ಮೇಲೆ ಯಾರು ಕೊಡ್ಲಿಕ್ಕೆ ಸಾಧ್ಯ? ರಾಮದೇವರು ಮಾತ್ರ. ಜೀವೋತ್ತಮನ ಮೇಲೆ ಸರ್ವೋತ್ತಮ, ಜೀವೋತ್ತಮ ಮೇಲೆ ಸರ್ವೋತ್ತಮ ಅಂತ ಹೇಳಿದಾಗ
ಹೊತ್ಕೊಂಡವರು ದೊಡ್ಡವರು, ಇರೋ ದೊಡ್ಡವರು, ಕೂತವ್ರು. ಆದ್ದರಿಂದ ಹರಿಯೇ ಸರ್ವೋತ್ತಮ. ಅಂದರೆ ಹನುಮಂತ ಹರಿಯ ಸರ್ವೋತ್ತಮತ್ವವನ್ನು ತಲೆ ಮೇಲೆ ಕೂಡಿಸ್ಕೊಂಡು ತೋರಿಸಿದ್ದಾರೆ. ಅರ್ಥ ಆಯ್ತಾ? ಕೂಡಿಸ್ಕೊಂಡೇ ತೋರಿಸಿರೋದ್ರಿಂದ ಆರುಹ್ಯ ವಾಯುಸುತಂ ಅಂಗದಗೇನ ಯುಕ್ತ ಸೌಮಿತ್ರೇಣ. ಸೌಮಿತ್ರೇಣ ಯುಕ್ತ. ಇಲ್ಲಿ ಲಕ್ಷ್ಮಣನೂ ಹೊರಟ. ಲಕ್ಷ್ಮಣ ಹೇಗೆ ಹೊರಟ? ಅಂಗದಗೇನ, ಅಂಗದ ಮೇಲೆ ಕೂತ್ಕೊಂಡು. ರಾಮ ಹನುಮಂತನ ಮೇಲೆ ಕೂತಿದ್ಯಾರೋ ರಾಮದೇವರು, ಅಂಗದ ಮೇಲೆ ಕೂತಿದ್ಯಾರೋ ನೋಡಿ. ಅಂಗದ ಯಾರ ಅವತಾರ? ಚಂದ್ರಾವತಾರ. ಒಳಗೆ ಏನಿತ್ತು? ಇಂದ್ರಾವೇಶ ಇತ್ತು. ಅದ್ರ ಮೇಲೆ ಕೂತ್ಕೊಂಡ. ಗೊತ್ತಾಯ್ತಾ? ಇತ್ತು ಯಾರು ಈಗ? ಲಕ್ಷ್ಮಣ ಗರುಡ ಶೇಷರುದ್ರ ಸಮ. ಗೊತ್ತಾಯ್ತು? ಇಲ್ಲಿ ತಾರತಮ್ಯ ಕರೆಕ್ಟಾಗಿದೆ. ತಾರತಮ್ಯ ಇವ್ರ ಮೇಲೆ ಕೂತಿದ್ದಕ್ಕೆ ಸರ್ವೋತ್ತಮ, ಅವ್ರ ಮೇಲೆ ಕೂತಿದ್ದಕ್ಕೆ ಇಂದ್ರಾದ್ಯುತ್ತಮತ್ವ ಬಂತವ್ರು, ಸರ್ವೋತ್ತಮತ್ವ ಬರಲಿಲ್ಲ ಲಕ್ಷ್ಮಣನಿಗೆ. ಅಂಗದಗೇನ ಯುಕ್ತ ಸೌಮಿತ್ರಿಣ, ಅಂಗದಗೇನ ಸೌಮಿತ್ರಿಣ ಯುಕ್ತ ಸರವಿಜಃ. ಸರವಿಜಃ, ರವಿಜ ಯಾರೀಗ ನೋಡಿ. ಅಂಗದನಿಗೆ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಕಾರಣ ಇದು. ಒಳಗೆ ಇಂದ್ರಾವತಾರ, ಒಳಗೆ ಇಂದ್ರನ ಆವೇಶ ಇತ್ತು. ಅನಂತರ ಸುಗ್ರೀವನಲ್ಲಿ ಈ ಆವೇಶ ಇಲ್ಲ, ಸೂರ್ಯಾತ. ಅದಕ್ಕೋಸ್ಕರ ಈ ಸಮಯದಲ್ಲಿ ವಿಶೇಷ. ಸರವಿಜಃ. ಇನ್ನೊಂದು ದೃಷ್ಟಿಯಿಂದ ಯುವರಾಜ ಈತ ಮಹಾರಾಜ. ಅಂಗದ ಯುವರಾಜ, ಈತ ಮಹಾರಾಜ. ಸರವಿಜಃ ಸಹ ಸೇನಯಾ ಆಗಾತ್. ಸಹ ಸೇನಯಾ, ಸೇನಯ ಇನ್ನೇನ ಸಹಿತ ಸೇನಾ ಅಂದರೆ ಎಲ್ಲರೂ ಯಾರವರು? ಇನ ಅಂದರೆ ಸ್ವಾಮಿ. ಮುಖ ಸರೋಜ ಇನ, ಸೂರ್ಯ ಅಂತನೂ ಅರ್ಥ, ಸ್ವಾಮಿ ಅಂತನೂ ಅರ್ಥ. ಇದು ಸೂರ್ಯನ ಅವತಾರ ಆಯ್ತಾ. ಮತ್ತೆ ರಾಮ ಸೂರ್ಯವಂಶದ ರಘುಕುಲ ತಿಲಕ, ಸೂರ್ಯವಂಶ ತಿಲಕ. ಆತನ ದಂತ ಸೇನೆಯಿಂದ ಭಕ್ತಿಯುಕ್ತವಾದ ಪರಿವಾರ ಅಂತ ಅರ್ಥ. ಸೇನಾ ಶಬ್ದಕ್ಕೆ ಏನದು? ಇನ್ನೇನ ವಿಷ್ಣುನ ಸಹ ವರ್ತತೆ ಇತಿ ಸೇನಃ. ಭೀಮಸೇನ ಶಬ್ದ ಅರ್ಥ ಮಾಡ್ಬೇಕಾದ್ರೆ ಆಚಾರ್ಯ ಹೇಳಿದ್ದಾರೆ. ಅದಕ್ಕೇನೆ ಸೇನೆಯ ಆಗ. ಸೇನೆಗೆ ಭಕ್ತಿ ಇಲ್ಲದೆ ಹೋದ ಏನು ಮಾಡೋದು? ದ್ರೋಹ ಮಾಡುತ್ತದೆ ಸೇನೆ. ಅದಕ್ಕೆ ಭಕ್ತಿಯುಕ್ತವಾದ ಪರಿವಾರ. ಉಳಿದ್ರು ಗುಣ ಅಂದರೆ ಕಾಮನ್ ಫ್ಯಾಕ್ಟರ್ ಏನು? ರಾಮನಿಂದ ಹೋದವ್ರದೆಲ್ಲ ಹರಿಭಕ್ತಿ, ಸ್ವಾಮಿ ಭಕ್ತಿಯಿಂದ ಹೊರಟ್ರು ಎಲ್ಲರೂ. ಅಂಥ ಸೇನೆಯಿಂದ ರಾಮದೇವರು ಹೊರಟರು. ಶ್ರುತ್ವಾ ಹನುಮದುದಿತಂ ಕೃತಮಸ್ಯ ಸರ್ವ. ಹನುಮತ್ ಶಬ್ದಕ್ಕೆ ಜ್ಞಾನಿ. ಜ್ಞಾನಿಗಳ ಮಾತನ್ನು ಪರಮಾತ್ಮ ಕೇಳಿದೆ. ಜ್ಞಾನಿ ಪ್ರಿಯತಮಃ. ಭಾಗವತದ ಮಾತದ್ದು. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಜ್ಞಾನಿ ತೇಷಾಂ ಮಧ್ಯೆ ಯಾರೀಗ? ಜ್ಞಾನಿ ಯುಕ್ತ. ಅದೆಂಥವನ? ಜ್ಞಾನೀತು ಆತ್ಮೈವ ಮೇಮತಂ. ಅದಕ್ಕೆ ಆತ್ಮಪ್ರಧಾನಂ, ಆತ್ಮೈವ ಮೇಮತಂ. ಜ್ಞಾನಿ ಅಂದರೆ ನನಗೆ ಎಷ್ಟು ಪ್ರಿಯ ಅಂದರೆ ನಾನೇ ಇದ್ದ ಹಾಗೆ. ಅವ್ರು ಬಂದರೆ ನಾನೇ ಬಂದಾಗೆ ಅಂತ ಹೇಳಿದ್ರೆ ನಾನೇ ಇದ್ದ ಹಾಗೆ, ಅಷ್ಟು ಪ್ರಿಯ ಜ್ಞಾನಿ. ಅದಕ್ಕೆ ಅಂತ ಹನುಮದುದಿತ. ಹನು ಅಂದರೆ ಜ್ಞಾನ. ಶಬ್ದ ಹನುಮಾನ್ ಮತಿಶಬ್ದಿತ. ಜ್ಞಾನಿಗಳ ಮಾತನ್ನು ಭಗವಂತ ಕೇಳುತ್ತಾನೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ. ಅವೆಲ್ಲ ತಿಳ್ಕೊಂಡ್ರೆ ಸ ರವಿಜಃ ಸಹ ಸೇನೆಯ ಅಗಾ ಹೊಲ್ಟು. ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿಮತ್ರ ಶಿಷ್ಯೇ ದೇವಃ. ಅತ್ರ ದೇವಃ ಶಿಷ್ಯೇ ಜಗದ್ಗುರುತಮೋಪಿ ಅವಿಷಹ್ಯ ಶಕ್ತಿ ಅಗ್ರೇ ಹಿಮರ್ದಮನು ಪ್ರಥಯನ್ ಸ ಧರ್ಮಂ ಪಂಥಾನಮರ್ತಿತುಂ ಅಪಾಂ ಪತಿತಃ ಪ್ರತೀತಃ. ಸಂಪ್ರಾಪ್ಯ ದಕ್ಷಿಣಂ ಅಪಾಂ ನಿಧಿಂ ಅತ್ರ ದೇವಃ ಶಿಷ್ಯೇ ಜಗದ್ಗುರುತಮಃ ಅಪಿ ಅವಿಷಹ್ಯ ಶಕ್ತಿ ಅಗ್ರೇ ಹಿ ಮಾರ್ದವಂ ಅನುಪ್ರಥಯನ್ ಸಹ ಧರ್ಮಂ ಪಂಥಾನಂ ಅರ್ಥಿತುಂ ಅಪಾಂ ಪತಿತಃ ಪ್ರತೀತಃ. ದಕ್ಷಿಣಂ ಅಪಾಂ ನಿಧಿಂ ಸಂಪ್ರಾಪ್ಯ. ಎಲ್ಲಿ ಹೊರಟು? ದಕ್ಷಿಣ ಸಮುದ್ರ. ಅಪಾಂ ನಿಧಿಂ, ಅಪ್ ಅಂದರೆ ನೀರು, ಜಲನಿಧಿ ಅಂತ ಅರ್ಥ. ಜಲನಿಧಿ ಸಮುದ್ರ. ಸಮುದ್ರಕ್ಕೆ ಹೊರಟು ಸಂಪ್ರಾಪ್ಯ ಪೂರ್ತಿ ಹತ್ರಕ್ಕೆ ಹೋದ್ರು ಅಂತ. ಸಮುದ್ರಕ್ಕೆ ಹೋದ್ರು ಅಂದ್ರೆ ಉಡುಪಿ ಸಮುದ್ರ ತೆರೆದರೆ ಕೃಷ್ಣನುಡಿ ಹೋಗ್ತೇವೆ. ಇನ್ನೂ 5-6 ಕಿಲೋಮೀಟರ್ ದೂರ ಇದೆ. ಇಲ್ಲ, ಸಂಪ್ರಾಪ್ಯ ಅದು ತೀರಕ್ಕೆ ಹೋದ್ರು. ಸಮ್ಯಕ್ ಪ್ರಾಪ್ಯ ನಿಧಿ ಮಾತ್ರ ದೇವ ಶಿಷ್ಯೇ ಜಗದ್ಗುರುತಮಃ ಅಪಿ. ಅಲ್ಲೇನು ದರ್ಭಶಯನ, ಇವತ್ತಿಗೂ ಜಾಗ ತೋರಿಸ್ತಾರೆ. ದರ್ಭಶಯನ, ದರ್ಭೆ ಹಾಕ್ಕೊಂಡು ಪರಮಾತ್ಮ ಮರಿ ಬಿಡ್ತಾನೆ. ಯಾತಕ್ಕೆ ಅಂದರೆ ನೋಡೋದಕ್ಕೆ, ಸಮುದ್ರ ದಾರಿ ಕೇಳೋದಕ್ಕೆ. ಪಂಥಾನಂ ಅರ್ಥಿತುಂ ಅಪಾಂಪತಿತಃ. ಪಂಥಾನಂ ಅರ್ಥಿತುಂ, ದಾರಿ ಕೊಡು ಸಮುದ್ರ, ಅಲ್ಲಿ ಹೋಗ್ಬೇಕಲ್ಲ ಈಗ, ದಾರಿ ಕೊಡು ಅಂತ ಕೇಳೋದಕ್ಕೋಸ್ಕರ. ಅನ್ನ ಹಾಗೆ, ಕೇಳೋದಕ್ಕೋಸ್ಕರ ಅಲ್ಲ, ಅಷ್ಟೇ. ಅನ್ನ ಹಾಗೆ ನೋಡೋದಕ್ಕೆ ಲೋಕ ಶಿಕ್ಷಣ. ಇದು ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡ್ಬಿಟ್ರೆ ಸುಮ್ಮನೆ ಮಾಡಿದೆ ಅಷ್ಟೇ ಅಂತೇಳಿ. ಇಲ್ಲ, ಅವಿಷಹ್ಯ ಶಕ್ತಿ. ರಾಮನ ಶಕ್ತಿ ಎಷ್ಟು? ಸಹ್ಯ ಶಕ್ತಿ, ಅಸಹ್ಯ ಶಕ್ತಿ, ಅವಿಷಹ್ಯ ಶಕ್ತಿ, ಸಹಿಸ್ಲಿಕ್ಕೆ ಅಸಾಧ್ಯವಾದ ಶಕ್ತಿ
ರಾಮದೇವರ ಶಕ್ತಿ ಅಂದರೆ ಪರಾಶ ಶಕ್ತಿ, ಅಲ್ಟಿಮೇಟ್ ಅದು. ಅಷ್ಟಿದ್ರೂ ಕೂಡ ನೋಡಿ ಅಲ್ಲಿ ಅವಿಶಕ್ಷ್ಯ ಶಕ್ತಿ ಅಪಿ, ಉಳಿದವರಿಗೆ ಸರ್ವತಾ ಸಹಿಸಲಿಕ್ಕೆ ಅತ್ಯಂತ ಅಸಾಧ್ಯವಾದ ಶಕ್ತಿ ಸಂಪನ್ನನಾಗಿದ್ದರೂ ಕೂಡ ಏನು ಮಾಡಿದಾರೆ, ಅವ್ನು ಶಕ್ತಿ ಇದೆ ಅಂತ ಅದನ್ನೆಲ್ಲ ಮಿಸ್ಯೂಸ್ ಮಾಡಬಾರ್ದು. ಏನು ತತ್ವ ತೋರಿಸ್ಬೇಕು ಅಂತ ಶಿಷ್ಯೇ ಮಲಗಿಬಿಟ್ರು. ಯಾವುದ್ರ ಮೇಲೆ? ದರ್ಭಸೇನಾಗಿ ಮಲಗಿದ್ರು. ಯಾತಕ್ಕೆ ಅಂದರೆ ಜಗದ್ಗುರುತಮಃ ತತ್ವ ಹೇಳಬೇಕಾಗಿತ್ತು ರಾಮದೇವರು, ಅದಕ್ಕೆ ಮಲಗಿದ್ರು. ಇವರು ಯಾರು ಹೇಳೋದಕ್ಕೆ ಅಂದರೆ ಜಗದ್ಗುರುತಮಃ. ಎಷ್ಟು ಒಳ್ಳೆಯ ಪದ ನೋಡಿ, ಜಗದ್ಗುರುತಮಃ. ಜಗದ್ಗುರುತಮ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ. ಅನುವ್ಯಾಖ್ಯಾನ. ಜಗದ್ಗುರುಣಾಂ ಗುರುಂ ಅಂದರೆ ಜಗದ್ಗುರುಗಳೆಲ್ಲ ಯಾರವರು? ಗುರುಗಳು. ಅವರಿಗಿಂತ ಶ್ರೇಷ್ಠ ಗುರು. ಆದ್ದರಿಂದ ಏನಂತ ಕರೀತಾರೆ? ಗುರು, ಗುರುತರ, ಗುರುತಮ. ಇದು ಗುರುತರ ತರಪ್ತಮ ಎರಡು ಒಂದೇನೆ. ಇವರಿಗಿಂತ ದೊಡ್ಡ ಗುರು ಇಲ್ಲ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ ಅಂದರೂ ದೇವರಿಗೆ ನಮಸ್ಕಾರ ಫಸ್ಟ್. ಅದು ಈ ಗುರುಭ್ಯೋ ನಮಃ ಅಂದ್ರೆ ಗುರುಗಳಿಗೆ ಅಷ್ಟೇ ಅಲ್ಲ, ಮುಖ್ಯವಾಗಿ ಯಾರ್ಯಾರ ನಮಸ್ಕಾರ? ಅದು ಗುರುತಮ. ಗುರುತಮ ಪದ ಎಲ್ಲಿ ಬಂದಿದೆ? ಅಸ್ತವ್ಯಸ್ತಂ ಸಮಸ್ತ ಹೇಳಬೇಕಾದ್ರೆ ಅಗುರುಂ ಗುರುತಮಂ ಅಗುರುಂ ದೇವದೇವಂ ನಮಾಮ್. ಗುರುತಮ ಶಬ್ದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಅಗುರುಂ, ಆತ ಇನ್ನೊಬ್ಬ ಗುರುಗಳೆಲ್ಲ ಗುರುತಮ ಅಂತ ಅರ್ಥ. ಭಾರಿ ಗುರು ಶ್ರೇಷ್ಠ, ಅವರೊಬ್ಬ ಗುರುಗಳಿದ್ದಾರೆ ಹೋಯ್ತಲಿಗೆ, ಯಾಕೆ ಅವ್ರ ಗುರುಗಳು ಶ್ರೇಷ್ಠರಾಗ್ತಾರೆ. ಅದು ಅಗುರುಂ. ಯಸ್ಮಾತ್ ಅಗುರು ತಸ್ಮಾತ್ ಗುರುತಮಃ. ಆದ್ದರಿಂದನೇ ಗುರುತಮ ಪರಮಾತ್ಮ. ಅವನೆಲ್ಲರಿಗೂ ತಂದೆ. ಯಾತಕ್ಕೆ? ಅವನಿಗೆ ತಂದೆ ಇಲ್ಲ, ಅದರಿಂದ ಅವನ ಮೇಲೆ ಇನ್ನೊಂದಿಲ್ಲ. ಅದಕ್ಕಾಗಿಯೇ ಜಗದ್ಗುರುತಮಃ. ಜಗದ್ಗುರುಗಳು ಅಂದರೆ ಯಾರು? ಜಗತ್ತಂದ್ರೆ ವಾಯುದೇವರು ಅಂತ ಅರ್ಥ. ಜಗತ್ತಂದ್ರೆ ವಾಯುದೇವರು, ಜಗದ್ಗುರು. ಅವರು ಜಗದ್ಗುರುಗಳು ಅಂದ್ರೇನು? ವಾಯುದೇವರಿಗೆ ಗುರುಗಳು. ಯಾರು? ಪರಮಾತ್ಮನೇ. ಇನ್ಯಾರು? ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣ. ಒಂದೃಷ್ಟಿಯಿಂದ ಜಗದ್ಗುರುಗಳು ಅಂದರೆ ಬ್ರಹ್ಮದೇವರು, ಜಗದ್ಗುರುತ್ವಮಾದಿಷ್ಟಂ. ಅವರಿಗೂ ಗುರುವಾಗಿದ್ದಕ್ಕೆ ಏನಂತ ಅರ್ಥ? ಜಗದ್ಗುರುತಮ. ಇನ್ನೊಂದು ಮಧ್ಯೆ ಸೇರಿಸೋದಾದರೆ ಇವರು ಇವರು ಯಾರು? ವಾಯುದೇವರು ಜಗದ್ಗುರುಗಳು. ಮಹಾಲಕ್ಷ್ಮಿ ಜಗದ್ಗುರು ತರಳು. ನಾರಾಯಣ ಗುರುತಮ. ಮೂರು ಬಂದರೆ ಎರಡು ತಗೊಂಡದ್ದು. ಪುರುಷರು ಅಷ್ಟೇ ತಗೊಂಡ್ರೆ ಗುರುತಮ ಗುರುತಮ ಎರಡು ಒಂದೇನೆ. ಈ ಅರ್ಥದಲ್ಲಿ ಭಾಳ ಅಪೂರ್ವವಾಗಿ ಆಚಾರ ಒಂದೊಂದು ಮಾತುಗಳು ಕೂಡ ಅಷ್ಟು ಅರ್ಥ ತುಂಬಿಸ್ಕೊಂಡಿರೋದು. ಸುಮ್ಮನೆ ಅದು ಕತೆ ಓದಾಗ ಓದಬಾರ್ದು. ಜಗದ್ಗುರುತಮಂ ಅಪಿ ಅವಿಶಸ್ಯ ಶಕ್ತಿ. ಇಷ್ಟೆಲ್ಲ ಸಾಮಾನ್ಯ ಶಕ್ತಿ ಇದ್ದವರೇ ತಲೆಹರಟೆ ಮಾಡ್ತಾರೆ. ಪರಿಪೂರ್ಣ ಶಕ್ತಿ ಸಂಪನ್ನ. ಆದರೆ ಜಗದ್ಗುರು ಆದ ತತ್ವ ಹೇಳಿ ಪ್ರತಿಯೊಂದು ಸರ್ತಿ ರಾಮದೇವರು ಏನು ಹೇಳ್ತಾ ಹೋಗ್ತಾರೆ? ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣ, ಒಂದು ಮೆಸೇಜ್ ಕೊಡ್ತಾ ಹೋಗ್ತಾರೆ. ತುಂಬ ಜನ ರಾಮಾಯಣ ಹೇಳಬೇಕಾದ್ರೆ ಮೆಸೇಜ್ ಹೇಳಬೇಕಂತ ಕೇಳಿದರೆ ಅವತಾರ ಮಾಡಿರೋದೇ ಮೆಸೇಜ್ ಕೊಡ್ಲಿಕ್ಕೋಸ್ಕರ. ಮೆಸೇಜ್ ಹೇಳಬೇಕಂತ ಕೇಳಿದರೆ ಕೇಳಲೇಬೇಕಾದ್ರೆ ಅರ್ಥ ಮಾಡಲೇಬೇಕು. ಜಗದ್ಗುರುತಮಃ ಅಪಿ ಶಿಷ್ಯೇ ಮಲಗಿಬಿಟ್ಟ. ಅಗ್ರೇಹಿ ಮಾರ್ಧವಂ ಅನುಪ್ರಥಯನ್ ಸ ಧರ್ಮಂ. ಏನು ತಿಳಿಸ್ಬೇಕಾಗಿತ್ತು ಜಗತ್ತಿಗೆ? ಕಾಮ, ದಾನ, ಭೇದ, ದಂಡ, 4 ಉಪಾಯಗಳು. ಉಪಾಯ ಅಂದ್ರೇನು? ಕಾರ್ಯ ಸಾಧನೆಯ ದಾರಿ ಅಂತ ಅರ್ಥ. ಯಾವುದಕ್ಕೂ ಉಪಾಯಗಳಲ್ಲ, ಕಾರ್ಯ ಸಾಧನೆಗೆ ದಾರಿ. ಯಾವುದದು? ಮೊದಲು ಸಾಮ. ಎಲ್ಲ ಸಾಮಾನ್ಯ ಎಲ್ಲ ಕಡೆ ಹೋದಾಗ ಏನು ಮಾಡ್ತೀವಿ ನಾವೀಗ? ಯಾವ್ದು ಉಪಯೋಗಿಸ್ತೀವಿ ಫಸ್ಟು? ಸಾಮಾನ್ಯ ಟಿಕೆಟ್ ಕೊಡು ಅಂತ ಕೇಳ್ತೀವಿ. ಟಿಕೆಟ್ ಕೊಡು ಅಂತ ಕೇಳೋದಕ್ಕೆ ಹೋಗೋದಿಲ್ಲ. ಟಿಕೆಟ್ ಕೊಡು, ತರಕಾರಿ ಕೊಡ್ತೀವಿ, ಎಲ್ಲದರಲ್ಲೂ ಫಸ್ಟ್ ಏನು ಉಪಯೋಗಿಸೋದು? ಸಾಮಾನ್ಯ. ಸಾಮ ಉಪಯೋಗಿಸ್ಬಿಟ್ಟು ಕೆಲಸ ಆಗಿಬಿಡುತ್ತೆ ಸಾಮಾನ್ಯವಾಗಿ. ಅದಕ್ಕೆ ಮೊದಲು ರಾಮದೇವರು ತೋರಿಸ್ತಾರೆ. ಮತ್ತೆ ಯಾವ್ದು ಉಪಯೋಗ ಅಪ್ಲೈ ಮಾಡ್ಬೇಕು ಯಾವಾಗಲೂ? ದುಷ್ಟರು ಹಾಗಲ್ಲ. ಕೊಡೋದಂತಾನೆ ಶುರು ಮಾಡೋದು. ಪ್ರಿನ್ಸಿಪಾಲ್ ಇರ್ತಾರಲ್ಲ ಅವ್ರು, ಸೀಟ್ ಕೊಡೋ ಹುಡುಗರು, ಸೀಟ್ ಕೊಡೋ ಅಂತ ಕೇಳೋದು. ಹೊಡಿಲಕ್ಕೆ ಹೋಗಿದ್ದಾರೆ, ಕೊಡೋದಿಲ್ಲ ಅಂತ ಹೇಳಿದ್ರೆ ಹೊಡಿಲಕ್ಕೆ ಹೋಗಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಪಾಪ ಇದ್ದಾಗ ಸೇರು ತಗೊಂಡು ಅದು ಕೂಡ ಪುಣ್ಯಕಾತ ಬಗ್ಗಿದ್ದಾರೆ, ಅದಕ್ಕೆ ಬಿತ್ತಿಲ್ಲ. ಅವ್ರು ಸತ್ತು ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ನಡೆದಿದ್ದ ಎಲ್ಲ ಇದ್ದೀವಿ ಅಲ್ಲಿದ್ದಾಗಲೇ. ಎಷ್ಟು ದುಷ್ಟರು ಇರ್ಬೇಕು ಲೆಕ್ಕಾಗಿ. ಸೀಟ್ ಕೊಡ್ತೀವೋ ಇಲ್ಲ? ಈ ಲೆಕ್ಕನೇ ಕೇಳೋದಿದ. ಇಂಥವ್ರಿಗೆ ಸೀಟ್ ಕೊಡ್ತಾರೆ ಯಾರು? ಎಷ್ಟು ಮೂರ್ಖ ಇರ್ತಾರೆ. ಅದು ಎಲ್ಲ ಕೆಲಸ ಫಸ್ಟ್ ಆಗಿ ಮಾಡ್ಕೋಬೇಕು. ನಾವು ಸಣ್ಣವ್ರನ್ನೇ ಆಗಲಿ ಜೋರು ಮಾಡಬೇಕಾಗಿಲ್ಲ. ಏನು ಮಾಡಬೇಕು ಫಸ್ಟು? ವರುಣ ಸಾಡಿ ಸಣ್ಣಾತ, ವರುಣ ಭಾರಿ ದೊಡ್ಡವರ, ಭಾರಿ ಚಿಕ್ಕವನು ದೇವ್ರ ಮುಂದೆ. ಆದರೆ ರಾಮದೇವ್ರು ಏನು ಮಾಡ್ತಾರೆ? ಅಲ್ಲೂ ಕೂಡ ಕೇಳಿದ ಹಾಗೆ ಮಾಡ್ತಾರೆ. ಚಿಕ್ಕ ಮಗುವಿನ ಕೈಲಿದ್ದಾಗಲೂ ಕೊಡೋ ಮಗು ಅಂದ್ರೆ ಕೊಡುತ್ತೆ. ಜೋರು ಮಾಡಿದ್ರೆ ಏನು ಮಾಡುತ್ತದ? ಕೊಡೋದಿಲ್ಲ, ತಕ್ಷಣ ಶುರು ಮಾಡೋದು. ಅದಕ್ಕೆ ಅಗ್ರೆ ಎಲ್ಲರೂ ಉಪಯೋಗಿಸ್ಬೇಕಾದ ಧರ್ಮ ಯಾವುದು ಅಂದರೆ ಉಪಾಯ ಸಾಮ. ಮಾರ್ಧವ ಅಂದ್ರೇನು? ಮೃದುತ್ವ ಅಂದರೆ ಸಾಮ ಅಂತ. ಮಾರ್ಧವಂ ಸಾಮಂ ಅನುಪ್ರಥಯನ್. ಪ್ರಥಯನ್ ಅನುಪ್ರಥಯನ್ ಮತ್ತೆ ಮತ್ತೆ ತಿಳಿಸ್ಬೇಕಾಗಿದೆ ರಾಮದೇವರು. ಎಲ್ಲ ಕಡೆಯೂ ಫಸ್ಟ್ ಸಾಮ ಉಪಾಯ ಉಪಯೋಗಿಸಿ. ಅದಾಗದೆ ಹೋದ್ಮೇಲೆ ಏನು ಮಾಡಬೇಕು? ದಾನ. ಮಗು ಕೊಡೋದಿಲ್ಲ, ಏನು ಮಾಡ್ತಾರಾಗ? ಏನೋ ಕೊಡ್ತೀವಿ ಅಂತ ಹೇಳಿ ತಕ್ಷಣ ಕೊಡುತ್ತಾರೆ ದಾನ. ಆಮೇಲೆ ಭೇದ. ಅಲ್ಲಿ ಮುಂದೆ ರಾಜರ ಮಹಾರಾಜ ಭೇದ ಅಂದ್ರೇನು? ಎಲ್ಲ ಪಂಚಭೇದ ಭೇದ ಅಂತ ತಿಳ್ಕೊಬಿಟ್ರು ಎಲ್ಲರೂ ಕೂಡ. ಆ ಭೇದ ಅಲ್ಲ ಅದು. ಅದಕ್ಕೆ ಬದ್ಧೋಬತ್ತ ಬೈತಿರೋ ಜನಗಳೆಲ್ಲ.
ಈ ಭೇದ ಅಂದರೆ ಒಡ ಕುಟ್ಸೋದು ಅಂತ ಅರ್ಥ. ಒಡೆ ಕೊಟ್ಟೋರು ಒಡೆ ಕುಡಿಸೋ ಅಣ್ಣ ತಮ್ಮ ಒಡೆ ಕುಡಿಸ್ಬಿಡ್ತಾರಲ್ಲ, ಮನೆ ಹಾಳು ಮಾಡಿಬಿಡ್ತಾರೆ. ಅದು ಭೇದೋಪಾಯ. ಆಮೇಲೆ ಇಬ್ಬರು ಭಾರಿ ಸ್ಟ್ರಾಂಗ್ ಇರ್ತಾರೆ, ಎಲ್ಲೋದು ಇಬ್ಬರು ಕಷ್ಟ. ಅವರಿಬ್ಬರು ಸಪ್ರೇಟ್ ಮಾಡಿಬಿಟ್ರೆ ಅಟ್ಯಾಕ್ ಮಾಡ್ಬೋದು, ಡಿವೈಡ್ ಮಾಡಿ ಅಟ್ಯಾಕ್ ಮಾಡೋದು. ಇದು ತಂತ್ರ. ಇದು ಅದು ರಾಜರೀತಿ ಅಂತ ಕರೀತಾರೆ. ನಾವು ಉಪಯೋಗಿಸ್ಬಾರ್ದು, ರಾಜರಿಗೆ ಇರೋದು. ಒಡೆ ಕುಡಿಸ್ಬಿಟ್ರೆ ಆಗತ್ತೆ. ಅದು ಭೇದ. ಕೊನೆಯದು ಯಾವುದು? ಸಾಮಾನ್ಯ ಲೋಕದಲ್ಲಿ ಭೇದೋಪಾಯನ ಅದೇ ಅರ್ಥ ಆಗಿದೆ. ಅದನ್ನು ಜನ ತಪ್ಪು ತಿಳ್ಕೊಂಡ್ರು. ತಪ್ಪು ತಿಳ್ಕೊಳ್ಳಿ ಅವರು. ನಾವೇನು ಮಾಡಬೇಕಾಗಿತ್ತು ತಕ್ಷಣವೇ ಅದಲ್ಲ ಅಂತ ಕ್ಲಿಯರ್ ಮಾಡಬೇಕಾದ್ರೆ ಉದ್ದು ಬಾಯಲ್ಲಿ ಜೋರ ಹೇಳಿ ಜನಕ್ಕೆ ಸಿಟ್ಕೊಂಡ್ಬಿಡ್ತು. ಏನು ತಿಳ್ಕೊಂಡ್ರು ಇವರು ಭೇದ ಹುಟ್ಟಿಸ್ತಾರೆ ಸಮಾಜದೊಳಗೆ. ಅವನು ಬರೆದಿದ್ದಾನೆ ಪುಸ್ತಕನ. ಮಧ್ಯವತ್ತ ಬಂದಮೇಲೆ ಜಗತ್ತು ಇಂಡಿಯಾ ಪರಕೇರೆ ಬಸಿ ಆಯ್ತು. ಭೇದ ಹುಟ್ಟಿಸ್ಬಿಟ್ರಲ್ಲ, ಇವ್ರು ಹೇಳಿಕೊಟ್ರು ಅವ್ರು ಮಾಡಿಬಿಟ್ರು. ಎಷ್ಟು ಮೂರ್ಖರಿದ್ದಾರೆ ಅಂದರೆ, ಇವ್ರು ಹೇಳಿದ್ದೇನು ಭೇದ ಜಗತ್ತ ರಕ್ಷಣೆ ಮಾಡುತ್ತೆ, ಹಾಳು ಮಾಡೋದಿಲ್ಲ ಭೇದ. ಇವ್ರು ಹೇಳಿದ ಭೇದ ಬೇರೆ, ಅವ್ರು ತಿಳ್ಕೊಂಡು ಭೇದ ಬೇರೆ. ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಆಗ್ತಿತ್ತು. ಅವನೇನೋ ಬರೀತಾ ಸುಮ್ಮನೆ ಆಗ್ಬಿಟ್ಟು ಏನೋ ಅದು ದೊಡ್ಡ ವಿಷಯ ಆಗುತ್ತೆ. ಸಣ್ಣ ಕಡಿ ಏನು ಮಾಡುತ್ತೆ, ದೊಡ್ಡದಾಗ್ಬಿಡುತ್ತೆ. ಯಾರೋ ಹೇಳಿದ್ರು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಮುಂದೆ ಅದೇ ದೊಡ್ಡ ಬೆಂಕಿ ಆಗೋದು. ಅದೇನೆ ತುಂಬ ಜನ ಬಿಟ್ಟುಬಿಡ್ತಾರೆ. ಅವನು ಯಾರೋ ಏನೋ ಮಾಡ್ತಾರೆ, ಅವನಿಂದನೇ ಅನಾಹುತ ಶುರುವಾಗ. ಅನ್ಯಾಯ ಆಗೋ ಪ್ರಸಂಗ ಬಂತು ಅಂದ್ರೆ ತಕ್ಷಣ ಏನು ಮಾಡ್ಬೇಕು, ಅದನ್ನು ನಾಶ ಮಾಡಿ. ಅದು ಕೂಡ ಏನು ಸ್ವಲ್ಪ ಉಳಿಸ್ಬಾರ್ದು. ಮತ್ತೆ ಅಗ್ನಿಶೇಷ ಉಳಿಸ್ಬಾರ್ದು ಅಂಥೇಳಿ, ಅಗ್ನಿಶೇಷ ಉಳಿಸ್ಬಾರ್ದು. ಅದೇನಾಗತ್ತೆ, ಹದ್ಕೋತ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲ ಆಡ್ತಿರ್ತಾರೆ, ಇದ್ಲಿರುತ್ತೆ, ಒಂದಿರುತ್ತೆ ಅಷ್ಟೇ. ನೀರು ಹಾಕ್ಬೇಡಿ. ಏನು ಅದು ನಿಧಾನವಾಗಿ ಏನು ಮಾಡುತ್ತೆ, ಅಲ್ಲಿ ಒಣಕ್ಕೆ ಶುರುವಾಗಿದ್ದರೆ ಒಳಗಿರುತ್ತೆ ಫಸ್ಟ್. ಆ ಹೀಟಿಗೆ ಒಳಗಲಿಕ್ಕೆ ಶುರುವಾಗುತ್ತೆ. ಆಮೇಲೆ ತಗ್ಗಂತ ಹತ್ಕೊಬಿಡುತ್ತೆ. ಸ್ವಲ್ಪ ಉಳಿಸು. ಹೆತ್ರಶೇಷ, ಋಣಶೇಷ, ಅಗ್ನಿಶೇಷ ಉಳಿಸ್ಬಾರ್ದು ಅಂತಿರೋದು ಗೊತ್ತಾಯ್ತಾ. ಋಣಶೇಷರು ಎಲ್ಲ ಶೇಷರು ಉಳಿಸ್ಬಿಡ್ತಾರೆ. ಕಾಮಶೇಷ, ಕಾಮಕ್ರೋಧ ಶತ್ರುಗಳು ಸ್ವಲ್ಪ ಉಡ್ಕೊಂಡ್ರೆ ಏನಾಗುತ್ತದ, ಬೆಳೀತಾ ಹೋಗ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಬಿಡಿಸ್ಬಾರ್ದು ಅಂತ ಹೇಳೋದಕ್ಕೇನೆ ಇವೆಲ್ಲ ಉಪಾಯಗಳು. ಅನುಪ್ರಥಯನ್ ಸ ಧರ್ಮಂ ಪಂಥಾನಂ ಅರ್ಥಿತುಂ ಅಪಾಂ ಪತಿತಃ ಪ್ರತೀತಃ. ಪ್ರತೀತಃ ಅಂದ್ರೆ ಕಂಡ. ರಾಮದೇವರು ಶಿವ ಶಬ್ದದ ಅರ್ಥ ಅದು. ಇವ ನೋಡೋರಿಗೆ ರಾಮದೇವರು ಎಷ್ಟು ದೊಡ್ಡವರು, ಆದರೂ ಕೇಳ್ತಾ ಇದ್ದಾರೆ ಅಂದರೆ ವರ್ಣ ಇನ್ನೂ ದೊಡ್ಡವನಿದ್ರೂ ಇರಬಹುದು. ಆ ಥರ ಭ್ರಮೆ ಹುಟ್ಟಿಸ್ತಕ್ಕಾಗ ಅಸುರ ಮೋಹನ ಇವರಿಗೆ ಶಿಕ್ಷಣ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷ ಭಾಜಾಂ. ಪರಮಾತ್ಮನ ಪ್ರತಿಯೊಂದು ಕಾರ್ಯ, ವಾಯುದೇವರ ಕಾರ್ಯ, ಸಾಮಾನ್ಯ ದೊಡ್ಡವರ ಕೆಲಸಗಳೆಲ್ಲ ಒಂದು ಕಡೆಗೆ, ಇವರಿಗೆ ಎಜುಕೇಟಿವ್, ಉಳಿದವರಿಗೆಲ್ಲ ಮೋಹನ ಹುಟ್ಟಿಸ್ತಕ್ಕಂಥದ್ದು. ಸಹ ಸೇನಾಯ ಹೌದು, ಜ್ಞಾನಿಗಳು ತಿಳ್ಕೊಬ್ಬ ನೋಡಿದ್ರೆ ದೇವ್ರು ಇಷ್ಟೇ ಮಾಡ್ತಾನೆ, ನಾವು ಹಾಗೆ ಮಾಡ್ಬೇಕು ಇನ್ಮೇಲೆ ಎಂದು ಕೂಡ ಜೋರು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಅದು ಹೇಳೋದು. ಮಾಡೋದು ಮಾತ್ರ ಜೋರೆ. ಅಗ್ರೇಹಿ ಮರ್ದಮನು ಪ್ರಸಯನ್ ಸ ಧರ್ಮಂ ಪಂಥಾನಂ ಅರ್ಥಿತುಂ ಅಪಾಂ ಪತಿತಃ ಪ್ರತೀತ. ಹಾಗೆ ಕಂಡ. ಅದರಾದ ಒಳ್ಳೆ ಒಂದು ಯುಕ್ತಿ ಕೊಡ್ತಾರೆ ಇಲ್ಲಿ ತೀರ್ಥೋಪಬಂಧದೊಳಗೆ. ಧರ್ಮಸೇನಾಗಿ ಬಿಟ್ಟ ಅಂತ ಪ್ರಶ್ನೆ ಹಾಕೋತಾರೆ. ಭಾಳ ಒಳ್ಳೆ ಕಾವ್ಯ, ಭಾರಿ ದೊಡ್ಡ ಕಾವ್ಯ ಅವ್ರದ್ದೆಲ್ಲ. ಯೋಚನೆ ಮಾಡಿದ್ರು. ಹಿಂದೆ ಬಂದಿದ್ರೆ ಕಾಕಾಸುರ ಬಂದಾಗ ಏನು ಮಾಡಿದ್ರು, ಒಂದು ಹುಲ್ಲುಕಡ್ಡಿ ತೊಗೊಂಡ್ಬಿಟ್ಟಿದ್ರು. ಈ ಹುಲ್ಲುಕಡ್ಡಿಗಳೆಲ್ಲ ಕಾಯ್ತಾ ಕೂತವಂತೆ, ನಮ್ಮನ್ನು ಬಿಡ್ಬೋದು ರಾಮದೇವರೀಗ, ನಾವು ಹೊಡೆದು ಬೇಡ, ಯಾವ್ದಾರ ಹೋದ್ರೆ ಹೊಡೆಯೋಣ ಅಂತ ಹೇಳಿ. ಅಥವಾ ಅವಾಗ ರಾಮದೇವ್ರು ಹೊಡೆದ ಮೇಲೆ ಹೋದ್ವಿ, ಮೊದಲೇ ಹೋಗ್ಬಿಟ್ರೆ ಈಗ ಭಾಳ ಹುಷಾರು, ನಾವು ಬೇಗ ಹೋಗ್ಬಿಟ್ಟು ಎಲ್ಲ ಹೊಡೆದಾಕ್ಬೇಡ ಸಮುದ್ರ ಅಂತ ರೆಡಿಯಾಗಿಬಿಟ್ರು. ರಾಮದೇವ್ರು ಏನು ಮಾಡಿದ್ರು, ಎಲ್ಲ ಕೆಳಗೆ ಹಾಕೊಂಡು ಮಲ್ಕೊಬಿಟ್ರು. ಯಾಕೆ ಹೋಗ್ಬಾರ್ದು ಯಾರು ಕೂಡ. ಹೋಗ್ಬಿಟ್ರೆ ಸುಮ್ಮನೆ ಇದ್ರೆ ಹೊಡೆದಾಕ್ಬಿಡ್ತಾರೆ ಪಾಪ. ಹೊಡೆದಾಕ್ಬಿಟ್ರೆ ಕಷ್ಟ. ಕಾವ್ಯ ಅಷ್ಟೇ, ಅದೇನೇ ಅಲ್ಲ ಅದರಲ್ಲಿ. ಬಟ್ ಒಳ್ಳೆ ಹೇಗೆ ಅಪ್ಲೈ ಮಾಡಿದ್ದಾರೆ ಆ ಕಥೆಯಲ್ಲಿ ಅಪ್ಲೈ ಮಾಡ್ತಾರೆ. ಅಲ್ಲಿ ಹೇಳಿಸಿ ಬಿಟ್ಟಾಗ ಹೋದ್ವು, ಭಾರಿ ಬುದ್ಧಿವಂತಿಕೆಯಿಂದ. ಬಿಡೋದಕ್ಕಿಂತ ಮುಂಚೆನೇ ಹೋದರೆ ಕಷ್ಟ ಅಂತೇಳಿ ರಾಮದೇವರು ಹಾಕೊಂಡು ಮಲಗಿಬಿಟ್ರು. ನಿನ್ನೆ ಅದು ಬಂದಿದ್ದು ಪರ್ವತದ ಹಾಗೆ ಮಾಡಿ ತುಳಿದ್ರು ಪರ್ವತನ, ಅದಕ್ಕೊಂದು ಸೇರಿಸಿದ್ರು. ಮತ್ತೆ ಏನಂತ, ಭೂಮಿ ಸೀತೆ ಯಾರು, ಭೂಮಿಯ ಮಗಳು, ಭೂಮಿ ಗಾಬರಿ ಆಗಿಬಿಟ್ಟಿದೆ. ಅದು ಮಹೇಂದ್ರ ಪರ್ವತ ತುಳಿದ್ರು. ಯಾತಕ್ಕೆ, ಅಮ್ಮ ಯೋಚನೆ ಮಾಡಬೇಡ, ಪರಿಣಿರೇವ ಹನುಮಾನ್ ಪಾಪ ಲಂಕಾಂ ತಿದೃಶು. ಹನುಮಂತ ಹೋಗ್ತಾ ಇದ್ದಾನೆ, ಈಗ ನಿನ್ನ ಮಗಳ ಕ್ಷೇಮಸಾರ ತಿಳ್ಕೊಂಡು ಬರ್ತಾನೆ, ಯೋಚನೆ ಮಾಡಬೇಡ ಅಂತ ಮೆಸೇಜ್ ಕೊಡ್ಲಿಕ್ಕೆ ಕಳಿಸಿದ್ರು ಅಂತ ಹೇಳ್ತಾರೆ. ಭೂಮಿ ಒಳಗೆ ಯಾತಕ್ಕೆ ಹೋಯ್ತು ಅಂದರೆ ಅದು ಮೆಸೆಂಜರ್ ಹೋಯ್ತು ಮಹೇಂದ್ರ ಪರ್ವತ. ಈಗ ಉತ್ಪ್ರೇಕ್ಷೆ ಮಾಡೋದಿದೆಯಲ್ಲ ಭಾಳ ದೊಡ್ಡದು. ಅಂಥವ್ರಿಗೆ ಗ್ರಂಥ ಓದಿದಾಗ ಏನಾಗತ್ತಾಗ ವಿಷಯ ನಿರೂಪಣೆ ಒಳ್ಳೆ ಬರುತ್ತೆ. ಗೊತ್ತಾಯ್ತಾ. ಹರಿದಾಸ ಸಾಹಿತ್ಯನೂ ಹಾಗೇನೆ. ಅದನ್ನೆಲ್ಲ ಓದ್ತಾ ಹೋದಂತೆ, ಯಾಕಂದರೆ ಅದು ಒಂದೇ ವಿಷಯ ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತಾರೆ ಅಂತ ಇರುತ್ತೆ. ವಿಷಯ ಅದೇ ಇರುತ್ತೆ, ಎಫೆಕ್ಟಿವ್ ಆಗಿರಬೇಕು. ಎಫೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಈ ಪರಿಯ ಸ್ವಭಾವ ದೇವರಲ್ಲಿ ನಾ ಕಾಣೆ. ಮೂರೇ ನುಡಿ ಅಷ್ಟೇ. ದೇವರು ಎಷ್ಟು ಆ್ಯಂಗಲಲ್ಲಿ ಯೋಚನೆ ಮಾಡೋದು ಹೇಳ್ತಾ ಹೋಗ್ತಾರೆ. ಅವ್ರ ವಾಹನ ಹೇಗಿದೆ, ಇದು ಹೇಗಿದೆ, ಪ್ರತಿಯೊಂದೇ ಹೇಳ್ತಾ ಹೋಗ್ತಾರೆ. ಪಾದೋದಕ ಗಂಗೆ ಆಯಿತು ನೋಡಿದ್ರೆ ಮೂರು ಎಷ್ಟಲ್ಲಿ 4-12 ಲೈನಲ್ಲಿ ಗೊತ್ತಾಗುತ್ತೆ ಹರಿಸರು ಗೊತ್ತಾಗುತ್ತೆ. ಗಂಟೆಗಟ್ಟಲೆ ಹೇಳಿದ್ರೆ ಆಗದ ವಿಷಯ ಎಷ್ಟೊತ್ತಾಗುತ್ತೆ. ಈಗ 3 ನಿಮಿಷ ಸಾಮಾನ್ಯ ಹಾಡು ಮುಗಿಸೋದು ಎಷ್ಟೊತ್ತಿದೆ ಜನರಲ್ಲಿ 3 ನಿಮಿಷ ಅಷ್ಟೇ. ಅದು ಹಾಡಿದರೆ ಓದಿದರೆ 3 ನಿಮಿಷ ಬೇಕಿಲ್ಲ. ಅದು ಆಗುವಾಗ ಹಾಡಿದರೆ 3 ನಿಮಿಷ. ಎಷ್ಟು ಎಫೆಕ್ಟ್ ಕ್ರಿಯೇಟ್ ಮಾಡೋದು.
ಅದೆಲ್ಲ ಹರಿದಾಸ ಆಯಿತು, ದೊಡ್ಡ ಉಪಯೋಗ ಅದು. ವಾದಿರಾಜ ಸ್ವಾಮಿ ಕೃತಿಗಳು ಹಾಗೆ. ಟೀಕಾ ಟಿಪ್ಪಣಿ ಅಂದ್ರೆ ಹಾಗೆ, ವಿಷಯನ ಏನು ಮಾಡ್ತಾ ಹೋಗ್ತಾರೆ ಅವರು, ಹೆಚ್ಚೆಚ್ಚು ಹತ್ರ ಮಾಡ್ತಾ ಹೋಗ್ತಾರೆ, ನಮ್ಮ ಬುದ್ಧಿ ತಿಲಕಾಗಿ ಮಾಡ್ತಾರೆ, ಬುದ್ಧಿ ತೀರಾ ಹಾಗೆ ಸುಲಭ ಗ್ರಾಹ್ಯ ಮಾಡ್ತಾರೆ. ಅದಕ್ಕಾಗಿಯೇ ಮಾರ್ಧವ ಅನುಪ್ರಥಯಂಸ ಧರ್ಮಂ ಪಂಥಾನಮರ್ಥಿತು ಅಪಾಂ ಪತಿತಃ ಪ್ರತೀತಃ. ಇಲ್ಲಿ ನಡೆದ ಅಪಾಂ ನಿಧಿಂ ಅಪಾಂ ಪತಿತಃ ಎರಡು ಪದ ಉಪಯೋಗಿಸಿದ್ರು. ಆತನ ಜಲನಿಧಿ, ಜಲನಿಧಿ ಅಂತ ಹೇಳಿದಾಗ ಏನಾಯ್ತು, ಬರೀ ನೀರಾಯಿತು. ಪತಿ ಅಂದಾಗ ಏನಾಯ್ತು, ವರುಣ ಸ್ವಾಮಿ ಆದಾಗ. ಗೊತ್ತಾಯ್ತಾ, ಬರೀ ಸಮುದ್ರನ ಕೇಳಿಲ್ಲ ರಾಮ, ಯಾರನ್ನ ಕೇಳ್ತಾ ಇದ್ದಾರೆ, ಸಮುದ್ರ ರಾಜನನ್ನ. ತಲುಪಿದ್ದು ಸಮುದ್ರ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಏನು ಹೇಳಿದ್ರಲ್ಲಿ, ನಿಧಿ ಅಷ್ಟೇ. ಈಗ ಕೇಳಬೇಕಾದ್ರೆ ಏನಾಗಬೇಕು, ಜಡನ ಯಾರನ್ನ ಕೇಳ್ತಾರಾ, ಚೇತನ ಆಗಬೇಕು. ಚೇತನಕ್ಕೆ ಏನಂತ, ಅಪಾಂ ಪತಿ ಅಂದ್ರೆ ಏನು, ಅಭಿಮಾನ್ಯ ದೇವತೆ ಅಂತ. ಅಭಿಮಾನ್ಯ ದೇವತೆ ಯಾರು ಸಮುದ್ರಕ್ಕೆ, ವರುಣ, ಆತನ ಕೇಳಿದ್ರು. ಅದ್ರ ಪದ ಉಪಯೋಗಿಸ್ಬೇಕಾದ್ರೆ ಎಷ್ಟು ಸ್ವಾರಸ್ಯ ಇದೆ. ಅಪಾಂ ನಿಧಿ ಜಡ, ಎಲ್ಲರಿಗೂ ಕಾಣ ಸಮುದ್ರ ಜಡ ಅಷ್ಟೇನೆ. ಸಮುದ್ರಕ್ಕೆ ಹೋಗಿದ್ವಿ ಎಲ್ಲ ಹೇಳೋದು ಹಾಗೇನೆ. ಇಲ್ಲಿ ಹೇಳಬೇಕಾದ್ರೆ ಮಾತ್ರ ಬದಲಾಯಿಸಿದ್ರು, ರಿಪಿಟೇಷನ್ ಮಾಡಲಿಲ್ಲ. ನೋಡೋದು ರಿಪಿಟೇಷನ್ ಕಂಡಾಗ ಆ್ಯಕ್ಚುಲಿ ರಿಪಿಟೇಷನ್ ಅಲ್ಲ ಅದು. ಅಪಾಂ ಪತಿ ಅಂತ ಹೇಳಿದಾಗ ಅರ್ಥನೇ ಬೇರೆ, ಅಪಾಂ ನಿಧಿ ಅಂತ ಹೇಳಿದಾಗ ಅರ್ಥನೇ ಬೇರೆ. ಜಲಧಿ ಜಲಪತಿ, ಗೊತ್ತಾಯ್ತಾ. ಮನೆ ಯಜಮಾನಕ್ಕೂ ಮನೆಗೂ ಎಷ್ಟು ವ್ಯತ್ಯಾಸ ಇದೆ. ಮನೆಗೆ ಹೋಗಿದ್ದೆ, ಮನೆ ಯಜಮಾನನ ಕಂಡೆ, ಓನರ್ ಆಗ್ತಾನಾಗ, ಮುಖ್ಯಸ್ಥನಾಗ್ತಾನೆ. ಆ ಅರ್ಥದಲ್ಲಿ ವರ್ಣನೆ ಮಾಡ್ತಾರೆ ಆಚಾರ್ಯ ಮಾತುಗಳು ಹೀಗೆ. ಪ್ರತೀತಃ ಇಷ್ಟು ಮಾಡಿ ರಾಮದೇವರು ಹಾಗೆ ಮಲಗಿದ್ರು. ಆದ್ದರಿಂದ ನಮಗೆಲ್ಲ ಆದಷ್ಟು ಗಲಾಟೆ ಮಾಡಿಕೊಡೋದೇ ಕೆಲಸ ಮಾಡಬೇಕೇ ಹೊರತು ಏನು ಮಾಡಬಾರ್ದು, ಸಾಮೋಪಾಯ ಶ್ರೇಷ್ಠವಾದ ಉಪಾಯ, ಅದನ್ನು ಮಾಡಿ ತೋರಿಸ್ಬೇಕು. ಬ್ರಹ್ಮಾತ್ಮಜೆ ತತ್ರ ಜಗಾಮ ಸ ವಿಭೀಷಣ ನಾಮಧೇಯೋ ರಕ್ಷಪತೇರವರಜೋಪಿ ಅಥ ರಾವಣೇನ ಭಕ್ತೋಧಿಕಂ ರಘುಪತೌ ಅತಿ ಧರ್ಮನಿಷ್ಠಃ ತ್ಯಕ್ತೋ ಜಗಾಮ ಶರಣಂ ತದನಾದರೇಣ. ಇಲ್ಲೋಯ್ತು, ಶರಣಂ ಚ ರಘುತ್ತಮಂ ತಂ ತತ್ರ ಆಜಗಾಮ ಸಹ ವಿಭೀಷಣ ನಾಮಧೇಯಃ ರಕ್ಷಪತೇಃ ಅವರಜಃ ಅಪಿ ಅಥ ರಾವಣೇನ ಭಕ್ತಃ ಅಧಿಕಂ ಅಧಿಕಂ ರಘುಪತೌ ಅತಿಧರ್ಮನಿಷ್ಠಃ ತ್ಯಕ್ತಃ ಜಗಾಮ ಶರಣಂ ಚ ರಘುತ್ತಮಂ ತಂ. ಎಷ್ಟು ವಿಷಯ ಪ್ಯಾಕ್ ಮಾಡ್ತಾರೆ ಆಚಾರ್ಯರು ಅಂದರೆ ಹೇಳೋದು ಸಾಧ್ಯನೇ ಇಲ್ಲ. ಸಂಗ್ರಹ ಅಂದರೆ ಸಂಗ್ರಹಣೆ. ತತ್ರ ಅಲ್ಲಿಗೆ, ಎಲ್ಲಿಗೆ, ಇದು ಇನ್ನೊಂದು ಕಾರಣ. ಈಗ ಒಂದು ಕಾರಣ ಏನೋ ಹೇಳೋದು, ಇನ್ನೊಂದು ಕಾರಣ ವಿಭೀಷಣ ಬರ್ತಾನೀಗ, ಚೆನ್ನಾಗಿ ಪ್ರಸಂಗ ನಡಿಬೇಕೀಗ, ಅದಕ್ಕೆ ಟೈಮ್ ಕೊಟ್ಟರು. ವಿಭೀಷಣ ಬರ್ಲಿಕ್ಕೆ ಒಂದು ಆಸ್ಪದ ಕೊಟ್ಟರು. ಇನ್ನೊಂದು ಕಾರಣ, ಒಂದೇ 2-3 ಕಾರಣ ಹೇಳ್ತೀರಲ್ಲ ಅಂದರೆ ಏಕಸ್ಯ ಏಕಮೇವ ಕಾರಣ. ಒಂದು 100 ಕಾರಣ ಇರ್ಬೋದು. ದೇವ್ರು ಮಾಡೋದಕ್ಕೆ ಎಷ್ಟಿರುತ್ತೆ ಪ್ರತಿಯೊಂದಕ್ಕೂ ಕೂಡ, ಎಷ್ಟೋ ನಮಗೆ ಅರ್ಥವಾಗದಷ್ಟು ನೋನ್ ಬೇರೆ, ಅನ್ನೋನ್ ಕಾರಣ ಬೇರೆ ಇರ್ತದೆ. ನಮ್ಮ ಕರ್ಮಗಳೆಲ್ಲ ಸೇರ್ಕೊಂಡಿರ್ತವೆ, ಅಷ್ಟೆಲ್ಲ ನೋಡಿ ಪರಮಾತ್ಮ ಮಾಡಿಸ್ತಾರೆ. ನಮ್ಮ ಆ್ಯಕ್ಟಿವಿಟಿ ಏನೇನು ನಡೀತದೆ ಪ್ರತಿಯೊಬ್ಬರು ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡು ಎಷ್ಟೋ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೋ ಫ್ಯಾಕ್ಟರ್ಸ್ ಅದು ನಮಗೆಲ್ಲ ನೋನ್ ಫ್ಯಾಕ್ಟರ್ಸ್ 3-4 ಇರುತ್ತೆ ಅಷ್ಟೇ. ಕೆಲಸದ್ದು ಒಂದಿದ್ರು ಪುಣ್ಯ. ಆದರೆ ದೇವ್ರಿಗೆ ಎಷ್ಟಿರುತ್ತೆ, ಅನಂತ ಜನ್ಮದ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಅಲ್ಲಿ ಮ್ಯಾಚ್ ಮಾಡ್ತಾನೆ ದೇವರು. ಅದರಿಂದನೇ ಅದೊಂದು ಕಾರಣ ಇತ್ತು. ಅದು ಮುಂದೆ ಹೇಳ್ತಾರೆ ಅದು ಏನಂತೇಳಿ. ಅಲ್ಲಿಗೆ ಆ ಜಗಾಮ ಬಂದ. ಬರೀ ಜಗಾಮ ಅಂದ್ರೇನೋ ಹೋದ, ಆ ಜಗಮ ಅಂದ್ರೇನೋ ಬಂದ. ವಿಭೀಷಣ ನಾಮಧೇಯ, ಹೆಸರೇನೋ ವಿಭೀಷಣ ಅಂತ ಹೆಸರು. ರಕ್ಷಪತೇ ಅವರಜಃ, ಬಂದವನು ಯಾರು, ರಕ್ಷಪತಿ ಯಾರು, ರಾವಣ. ಇದು ಅಪಾಂಪತಿ ಇಲ್ಲಿದ್ದಾನೆ, ಅದರ ರಕ್ಷಪತಿಯ ತಮ್ಮ ಬಂದ. ಅವರಜಃ ತಮ್ಮ, ರಾವಣನ ತಮ್ಮ ಬಂದ. ಅಪಿ ಅಥ ರಾವಣೇನ, ಅಪಿ ಅಥ ರಾವಣೇನ ತ್ಯಕ್ತಃ, ರಾವಣವನ್ನು ಬಿಟ್ಟುಬಿಟ್ಟ, ತ್ಯಕ್ತಃ ಓಡಿಸ್ಬಿಟ್ಟ ವಿಭೀಷಣನನ್ನು. ಯಾತಕ್ಕೆ ಓಡಿಸ್ದ ಅಂತ ಕೇಳಿದರೆ ನೋಡಿ, ಭಕ್ತೋ ಅಧಿಕಂ ರಘುಪತೌ ಅತಿಧರ್ಮನಿಷ್ಠ ಅನ್ನೋ ಕ್ವಾಲಿಫಿಕೇಶನ್ ಏನು, ಭಕ್ತ ಅಧಿಕಂ ರಘುಪತೌ, ರಘುಪತಿಯಲ್ಲಿ ಭಾರಿ ದೊಡ್ಡ ಭಕ್ತ, ಅತಿಧರ್ಮನಿಷ್ಠ ಮತ್ತು ಒಳ್ಳೆ ಧರ್ಮನಿಷ್ಠ. ರಾಕ್ಷಸರಲ್ಲಿ ಮಧ್ಯೆ ಇಟ್ಕೊಂಡು ಹೇಗಿದ್ದಾನೆ, ಅತಿ ಧರ್ಮನಿಷ್ಠನಾಗಿ, ಧರ್ಮ ಬಿಟ್ಟಿಲ್ಲ ವಿಭೀಷಣ. ಬಹಳ ಮುಖ್ಯ ಇದು, ಸರಿ ಓದ್ಬೇಕಾದ್ರೆ. ಇವತ್ತು ಕಲಿಯುಗ ಹೇಗೋ ಹಾಗಿತ್ತ ಆ ಸ್ಥಿತಿ. ಕಲಿಯುಗ ಇಡೀ ಲಂಕಾಪಟ್ಟಣದಲ್ಲಿ ಒಬ್ಬ ಧರ್ಮಿಷ್ಠ ಯಾರೋ, ವಿಭೀಷಣ. ಆದ್ದರಿಂದ ವಿಭೀಷಣ ಒಬ್ಬನೇ ಧರ್ಮ ಮಾಡ್ದ, ಇವತ್ತಿಗೂ ಚಿರಂಜೀವಿ ಆಗಿಬಿಟ್ಟ. ಗೊತ್ತಾಯ್ತಾ. ಅದು ಇವತ್ತು ಕಲಿಯುಗದಲ್ಲಿ ನಾವು ಹೇಗಿದ್ದೇವೆ, ಅದು ರಾವಣ ರಾಜ್ಯ, ಅದು ಕಲಿ ರಾಜ್ಯ ಅಷ್ಟೇ. ಹೇಗಿರ್ತೇವೆ ನಾವೀಗ, ವಿಭೀಷಣ ನೋಡ್ಕೋಬೇಕಾ. ಎಲ್ಲರೂ ಬಿಟ್ಟರು ನಾವು ಇಟ್ಕೊಂಡು ಏನು ಮಾಡೋದು ಅಂತ ಹೋಗಬಾರ್ದು. ಅವರೊಬ್ಬನು ಫಾಲೋ ಮಾಡಿದ್ದಕ್ಕೆ ಏನಾಯ್ತು, ಇಡೀ ಇವತ್ತಿಗೂ ಆ ಹೆಸರು ಎಷ್ಟು ಲೋಕೋತ್ತರ, ಸಂಖ್ಯೆ ಉಟ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಜನ ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಬಿಡ್ತಾರೆ ಅಂತೇಳಿ ಇಮಿಟೇಟ್ ಮಾಡೋಕೆ ಹೋಗ್ತಾರೆ, ಫಾಲೋ ಮಾಡ್ತಾರೆ, ಅದು ಸೂಯಿಸೈಡಲ್ ಆಗ್ತಾರೆ, ಮಾಡಬಾರ್ದು. ಅದಕ್ಕಾಗಿಯೇ ಅಧಿಕಂ ಭಕ್ತ ರಘುಪತೌ ಅತಿಧರ್ಮನಿಷ್ಠ,
ಅತ್ಯಂತ ಧರ್ಮನಿಷ್ಠನಾಗಿದ್ದ. ಅದಕ್ಕೆ ಕಾರಣ ಹೇಳಿದ್ದಾರೆ. ಬ್ರಹ್ಮದೇವನು ಏನಂತ ವರ ಕೇಳಿದ್ದಾತ? ವಿಭೀಷಣಿಗೆ ಸ್ವಂತ ಶಕ್ತಿಯಿಂದ ಆಗಲಿಲ್ಲ. ನಮಗೇನು ಅನಿಸುತ್ತೆ, ವಾಯುದೇವರು ಧರ್ಮನಿಷ್ಠ, ಇವನು ಧರ್ಮನಿಷ್ಠ, ಇವ್ರು ಈಕ್ವಲ್ ಆದ್ರಲ್ಲ ಅಂತ ಕೇಳಿದರೆ ವರ ಇದೆ ಈತನಿಗೆ. ತಪಸ್ ಮಾಡಿದಾಗ ಏನಂತ ವರ ಕೇಳ್ತಾನೀತ ವಿಭೀಷಣ ಬ್ರಹ್ಮದೇವರಿಂದ? ಪರಮಾಪದ್ಗತಶ್ಯಾಪಿ ಧರ್ಮೇ ಮಮ ಮತಿರ್ಭವೇ, ಇದು ವರ ಕೇಳಿದ್ದ. ಎಂಥ ಆಪತ್ ಬಂದರೂ ಕೂಡ ನಾನು ಬುದ್ಧಿ ಏನಾಗಬಾರ್ದು, ಧರ್ಮದಲ್ಲೇ ಇರಬೇಕು, ದಾರಿ ಬಿಟ್ಟು ಹೋಗಬಾರ್ದು ಅಂತ ಕೇಳಿದ್ದ. ಆ ವರದಿಂದ ಮಾಡ್ತಿದ್ದಾನೀಗ. ಪ್ರಹ್ಲಾದನಿಗೆ ಯಾಕೆ ಬಂತು ಒಳ್ಳೆ ಬುದ್ಧಿ? ಒಳಗೆ ವಾಯುದೇವರು ಕೂತಿದ್ರು, ಇಲ್ಲಿ ಬ್ರಹ್ಮದೇವರು ವರ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಏನಾಗಲಿಲ್ಲ ಆತ ಟೆಂಪ್ಟ್ ಆಗಲೇ ಇಲ್ಲ, ಧರ್ಮ ಬಿಡಲೇ ಇಲ್ಲ. ಹಾಗಿತ್ತು. ಸೊ ವರಬಲದಿಂದ ಮಾಡೋದಕ್ಕೂ ಸಹಜ ಮಾಡೋದಕ್ಕೂ ವ್ಯತ್ಯಾಸ ಇದೆ. ವಾಯುದೇವರು ಮಾಡೋದೆಲ್ಲ ಏನದು ಸ್ವಾಭಾವಿಕ, ಆದ್ದರಿಂದ ಭಾರಿ ಶ್ರೇಷ್ಠ. ಅತಿ ಧರ್ಮನಿಷ್ಠ, ಅದೇ ಕಾರಣಕ್ಕೋಸ್ಕರ ಬಿಟ್ಟುಬಿಟ್ಟ. ಅಂದರೆ ವೈಷ್ಣವತ್ವ ನಿಮಿತ್ತೇನ ತ್ಯಾಗ ಮಾಡ್ದ. ಇದು ಬಹಳ ಅಪಾಯ ಇದೆ. ಬೇರೆ ಕಾರಣಕ್ಕೆ ಬಿಟ್ಟಿದ್ರೆ ಸರಿ ಹೋಗ್ತಿದೆ. ಈ ರೀತಿ ಬಿಟ್ಟಿದ್ರೆ ಪ್ರಹ್ಲಾದ ತಂದೆನೇ ಪ್ರೊಟೆಸ್ಟ್ ಮಾಡ್ದ. ಯಾತಕ್ಕೆ? ದೈವದ್ರೋಹಿ ಅಂತೇಳಿ. ಅವನು ಮಗನ ದ್ವೇಷ ಮಾಡ್ದ. ಯಾಕೆ? ದೈವ ಭಕ್ತ ಅಂತ ಹೇಳಿ. ಆಪೋಸಿಟ್ ಅದು. ವಿಭೀಷಣ ಮಾಡಿದ್ದು ತುಂಬ ಸರಿ, ಪ್ರಹ್ಲಾದ ಮಾಡಿದ್ದು ಭಾರಿ ಸರಿ. ಹೇಳಿದ್ರೆ ಭಾರಿ ತಪ್ಪು. ಯಾತಕ್ಕೆ? ಏನು ಮಾಡ್ಬೇಕಾಗಿತ್ತು ಆತ? ಏನು ಮಾಡ್ಬೇಕಾಗಿತ್ತು? ಇವನು ವಿಷ್ಣು ಭಕ್ತ ಅನ್ನೋ ಒಂದೇ ಕಾರಣಕ್ಕೆ ಭಕ್ತಿ ಪ್ರೀತಿ ತೋರಿಸ್ಬಿಟ್ಟಿದ್ರೆ ಉದ್ಧಾರ ಆಗಿಬಿಡ್ತಿತ್ತು. ಅದೊಂದೇ ಕಾರಣಕ್ಕೆ ದ್ವೇಷ ಮಾಡೋದು, ಅದು ಒಂದೇ ಕಾರಣಕ್ಕೇನೆ. ಈತ ಹಿರಣ್ಯಕಶಿಪು ಒಂದೇ ಕಾರಣಕ್ಕೆ ದ್ವೇಷ ಮಾಡಿದ. ಯಾಕೆ? ಅವ್ರು ವಿಷ್ಣು ಭಕ್ತನಲ್ಲ ಅಂತೇಳಿ. ಈತನು ಹಾಗೆ ಮಾಡಿದ. ಕಾಂಪ್ರಮೈಸ್ ಮಾಡ್ಕೊಂಡು ಒಪ್ಪಲಿಲ್ಲ. ಉಪದೇಶ ಮಾಡಿದೆ, ಕೇಳಲಿಲ್ಲ ಅವರು. ನೋಡು, ಇದ್ರೆ ಇರು, ಇಲ್ಲ ಗೆಟ್ ಔಟ್ ಅಂತ ಹೇಳಿದ. ಅದಕ್ಕೆ ಕಾಯ್ತಿದ್ದ ವಿಭೀಷಣ. ಆಚ್ ಪರ ಆರ್ಡರ್ ಹೊರಟ ಬಿಟ್ಟ. ಅಲ್ಲಿ ಅಣ್ಣನ ಮಾತು ಮೀರಲಿಲ್ಲ, ರಾಜನ ಮಾತು ಮೀರಲಿಲ್ಲ. ಹೋಗ್ತೀನಿ ಅಂತ ಹೊರಟ್ಬಿಟ್ಟ. ಇದರಿಂದ ಪಾಪ ಬಂತ ಅವನಿಗೆ. ಇದರಿಂದ ಒಂದು ಮೆಸೇಜ್ ಕೊಟ್ಟ, ಎಲ್ಲಿ ನಮ್ಮ ಮಾತು ನಡೆಯೋದಿಲ್ಲೋ ಅಲ್ಲಿ ಇದ್ದು ಉಪಯೋಗ ಇಲ್ಲ. ಅವಾಗ ಏನು ಮಾಡಬೇಕು? ಬಿಟ್ಬಿಡ್ಬೇಕು. ಇದ್ರ ಇವನು ಶೇರ್ ಮಾಡಿದಾಗುತ್ತೆ ಪಾಪನಿಗೆ. ಸಭಾತ್ಯಾಗ ಮಾಡಿಬಿಟ್ರೆ ಏನರ್ಥ? ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಅರ್ಥ. ಇದು ತುಂಬ ಜನ ತೋರಿಸ್ಬೇಕಾದ. ನಮ್ಮ ಮನೆ ಬಿಟ್ಬಿಟ್ಟೆ, ತ್ಯಾಗ ಮಾಡಿಬಿಟ್ಟು ಇವತ್ತೇನು ಕೆಟ್ಟ ಕೆಟ್ಟ ಮದುವೆಗಳು ತೀರಾ ಕಾಮನ್ ಆಗಿಬಿಟ್ಟಿದೆ. ಇವ್ರೇನು ಮಾಡ್ತಾರೆ? ಒಪ್ಕೊಂಡ್ಬಿಟ್ರೆ ಹೋದಾಗಲಿಕ್ಕ. ಇವ್ರಿಗೇನು ಮಾಡ್ಲಿಕ್ಕೆ ಬರಲ್ಲ ಪಾಪ. ಅದು ದೊಡ್ಡವ್ರು ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕಾಗ? ಸಪ್ರೇಟ್ ಆಗಿಬಿಟ್ರೆ ಬೋದು, ನಮಗವ್ರಿಗೂ ಸಂಬಂಧ ಇಲ್ಲ. ಡಿಕ್ಲೇರ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ? ಅವ್ರ ಪಾಪ ಶೇರ್ ಮಾಡೋದು ಪ್ರಸಂಗ ಬರೀ ಕೊಡ್ತಾರೆ. ಇವ್ರಿಗೆ ನಮ್ಮ ಸಂಬಂಧಪಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲಿ ಮುಗಿದೋದ್ಕೆ. ಒಳ್ಳೊಳ್ಳೆ ಸಂಬಂಧ ಇಟ್ಕೋಬಾರ್ದು. ಮತ್ತೆ ಒನ್ಸ್ ಫಾರ್ ಆಲ್ ಬಿಟ್ಬಿಡ್ಬೇಕಾದ್ರೆ ಅವಾಗ ಏನಾಗೋದಿಲ್ಲ, ಆ ದೋಷಕ್ಕೆ ಇವ್ರು ಭಾಗಿ ಆಗೋದಿಲ್ಲ. ಅಕಸ್ಮಾತ್ ಬಿಡದೆ ಹೋದ್ರೆ ಏನಾಗುತ್ತಾಗ ಶೇರ್ ಮಾಡ್ತಾರೆ ಅಂತೇನೆ. ವಿಭೀಷಣ ಶೇರ್ ಮಾಡಲಿಲ್ಲ, ಬಿಟ್ಟುಬಿಟ್ಟ. ಇಷ್ಟು ದಿವಸ ಆಗ್ತದೆ ಅಂತ ಪ್ರಶ್ನೆ ಬರ್ಬೋದು. ಎಂದೋ ಬಿಡ್ಬೇಕಾಗಿತ್ತು, ಇವತ್ತೇ ಹಾಕ್ಬಿಟ್ಟ. ಅಲ್ಲಿ ಏನು ಎರಡು ಕಾರಣ ಇತ್ತು. ಒಂದು, ಕ್ಲೈಮ್ಯಾಕ್ಸಿಗೆ ಬಂದ. ಈಗ ಇದು ಓದೋದು ಹುಡುಗ ಎಲ್ಲಿವರೆಗೆ ಹೇಳ್ಬೋದು ನಾವೀಗ? ಜುಲೈಲಿ ಹೇಳಿದ, ಆಗಸ್ಟ್ ಹೇಳಿದ, ಸೆಪ್ಟೆಂಬರ್ ಹೇಳಿದ, ಎಲ್ಲಾದು ಹೇಳ್ತಾ ಬಂದ. ಏಪ್ರಿಲ್ ಬೋದು. ಇನ್ನೇನು ಹೇಳಿದ ಕತೆ ಪರೀಕ್ಷೆ ಇನ್ನೇನು ಮಾಡ್ಬೇಕಾಗಿ ಬಿಟ್ಟು ಹೋಗ್ಬೇಕಷ್ಟೇ. ಅಲ್ಟಿಮೇಟ್ ಇದು. ಅರ್ಥ ಆಯ್ತಾ? ಯಾವುದೋ ಇದಕ್ಕಿಂತ ಮಾತಾಡಿ ಬಿಟ್ಬಿಡ್ಬಾರ್ದು. ಇವತ್ತು ಆ ರೀತಿ ಇನ್ನೊಂದು ಎಕ್ಸ್ಟ್ರೀಮ್ ಅದು. ಚಾನ್ಸ್ ಕೊಡದೇನೆ ಬಿಡಬಾರ್ದು. ನೋಟಿಸ್ ಕೊಡಬೇಕಲ್ಲ ಫಸ್ಟು, ಚಾನ್ಸ್ ಕೊಡಬೇಕು. ಇನ್ನು ಚಾನ್ಸ್ ಚೇಂಜ್ ಆಗೋ ಚಾನ್ಸ್ ಇಲ್ಲ. ಯಾತಕ್ಕೆ? ಹನುಮಂತ ಬಂದು ಹೇಳಿ ಆಯ್ತು ಕೇಳೋದಿಲ್ಲ ಅಂದರೆ ನಮ್ಮ ಮಾತು ನಡೆಯೋದಿಲ್ಲ ಅಂತ ಅರ್ಥ. ಹನುಮಂತ ಯಾರೀಗ? ಜಗದ್ಗುರು. ಅವ್ರ ಮಾತೇ ಕೇಳೋದಿಲ್ಲ ಅಂದಮೇಲೆ ಹೇಳ್ತಾರೆ, ಮೇಷ್ಟ್ರು ಪ್ರಿನ್ಸಿಪಾಲ್ ಕೈ ಹೇಳಿಸ್ತೀನಿ ಅಂತ ಹೇಳೋದಿಲ್ಲ, ಮೇಷ್ಟ್ರು ಅವ್ರ ಕೈ ಹೇಳಿಸ್ತೀನಿ ಅಂತಾರೆ. ಯಾರ ಕೈಲೂ ಹೇಳೋದ ಹೋದಾಗ ಏನು ಮಾಡ್ಬೇಕಾಗ ಬಿಟ್ಬಿಡ್ಬೇಕಷ್ಟೆ. ಇದು ಕ್ಲೈಮ್ಯಾಕ್ಸ್. ಬಂದು ಸುಮ್ಮನೆ ಬಿಡೋದ್ರಿಂದ ಏನಾಗುತ್ತೆ? ತಪ್ಪು ಕೂಡ ಆಗುತ್ತೆ. ಔಷಧದಲ್ಲಿ ಬಿಟ್ಟರೆ ಅದು ನಾಳೆ ಬಿಟ್ಟಿದ್ದು ತಪ್ಪು ಅಂತ ಅನಿಸ್ಬೋದು. ಹನುಮಂತ ಬಂದು ಹೇಳಿದ ಮೇಲೂ ಕೂಡ, ಹನುಮಂತ ಹೇಳಿ ಆಯಿತು, ಹೊಡೆದು ತೋರಿಸಿ ಆಯಿತು, ತಾನು ಮಗನ ಕಳ್ಕೊಂಡು ಅಕ್ಷಯಕುಮಾರ್ ಇಷ್ಟಾರು ಬುದ್ಧಿ ಬಂದಿಲ್ಲ ಅಂದರೆ ಇನ್ನೇನು ಬರೋದಿಲ್ಲ ಅವನಿಗೆ, ಬುದ್ಧಿ ಬರೋದಿಲ್ಲ. ಜೊತೆಗೆ ಈಗ ಏನು ಮಾಡಿದ ಅವನು? ಗೆಟ ಔಟ್ ಅಂತ ಇದು ಬೇರೆ ಹೇಳಿದ. ಬಿಡ್ಲಕ್ಕೆ ಅವಕಾಶ ಸಿಕ್ತು, ಹೊರಟುಬಿಟ್ಟ. ಆ ದೃಷ್ಟಿಯಲ್ಲಿ ರಘುಪತೌ ಅತಿಧರ್ಮನಿಷ್ಠ ತ್ಯಕ್ತ ಜಗಾಮ ಶರಣಂ ಚ. ಇದು ಕೂಡ ಅಷ್ಟೇ, ಪ್ರತ್ಯಾವತಾರ ಮತ್ಸ್ಯ ಶಿಕ್ಷಣ. ದುಷ್ಟ ಜೊತೆ ಹೊಂದಾಣಿಕೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ಸ್ಟೇಜ್ವರೆಗೂ ಮಾಡ್ಬೋದೇ ಹೊರತು ಎಲ್ಲಿವರೆಗೂ ಸಾಧ್ಯ ಇದೆ ಈಗ? ಆಮೇಲೆ ಬಿಡಲೇಬೇಕು. ಇಲ್ಲವ್ರು ನಮಗೇನಾಗುತ್ತೆ? ಪಾಪದಲ್ಲಿ ವಿಭಾಗ ಆಗಲೇಬೇಕಾಗತ್ತೆ. ಇದರಿಂದ ಹಾಗೇನೆ ಬಿಟ್ಟು ಹೋಗ್ತಾರೆ. ಮತ್ತೆ ನಾವು ತಿರುಗಿ ಯಾತಕ್ಕೆ ಬರ್ತಾನೆ? ಕ್ಷಮೆ ಕೇಳಿಕೊಂಡ ಬಂದ. ಅದ್ರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಮತ್ತೆ ಹೇಳೋದನ್ನು ಬಿಡಲಿಲ್ಲ ಕೊನೆವರೆಗೂ ಕೂಡ. ಆಮೇಲೂ ಬೈತಾನೆ ಬಾಯಿ ಬಂದಾಗ. ಹೇಳಿತಾ? ಅದು ದೋಷ ಅಲ್ಲ. ಜೊತೆಗಿರ್ತೀರಾ, ಬೈಕೊಂಡಿರಿ, ಹೋಗಲಿ, ಕಾಂಪ್ರಮೈಸ್ ಆಗಬೇಡಿ. ಜೊತೆಗಿರ್ತ ಬಿಡಲಿಲ್ಲ, ಯಾಕೆ ಬಿಡ ಹಾಗಿಲ್ಲ. ಆದರೆ ಹೊಂದಕ್ಕೆ ಸಾಧ್ಯ ಇಲ್ಲ. ಹೇಳ್ತಾನೆ ಇರಬೇಕಷ್ಟೇ. ಇವತ್ತು ಕ್ಲಾಸ್ ಹೇಳಿದ್ನಲ್ಲ, ಒಂದು ಸ್ಟೇಜ್ ಬರೋವರೆಗೂ ರೆಸ್ಪೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಬಂದಾಗ ಮಾಡ್ಲಿಕ್ಕೆ ಬರೋದು. ಅವಸರ ಪಡಬಾರದು, ಮಾಡದೇನೂ ಇರಬಾರ್ದು. ಅದನ್ನೆಲ್ಲ ತಿಳಿಸ್ತಾರೆ. ಅಲ್ಲಿಗೆ ನಾಳೆ ದಿವಸ ಯಾತಕ್ಕೆ ಬಂದ? ಈಗ
ಎಲ್ಲೋ ಓಡೋಗ್ಲಿಲ್ಲ, ಮತ್ತೆ ಸೀದಾ ಎಲ್ಲಿ ಬಂದ? ಅಲ್ಲಿ ನೋಡಿ, ವಿಭೀಷಣನಿಗೆ ಹೆದರಿಸಿದಾಗ ವಿಭೀಷಣ ರಾಮದೇವ್ರ ಹತ್ರ ಬಂದ. ಮಾರೀಚನ ಹೆದರಿಸಿದಾಗ ಮಾರೀಚ ಒಪ್ಕೊಂಡ್ಬಿಟ್ಟ. ಯಾತಕ್ಕೆ? ದುಷ್ಟ ಅವನು. ಮಾರೀಚ ದುಷ್ಟನಾಗಿದ್ದಕ್ಕೆ ನೀನು ಹೊಡೆದು ಬಿಡ್ತೇನೆ ಅಂತ ಎತ್ತಿದ ತಕ್ಷಣ ಏನು ಮಾಡ್ದ? ಆಯ್ತಾ ಅಂತ ಕೇಳ್ತೇನೆ ಅಂತ ಹೇಳಿದ. ಇವ್ರು ಕೇಳಲಿಲ್ಲ. ಯಾಕೆ? ಸ್ವರೂಪದ ಒಳ್ಳೆಯವನಾದ್ರಿಂದ ಕೇಳಲಿಲ್ಲ. ನಮ್ಗೆ ಅಲ್ಲೇ ಇದೆ ಅದೇ ರಾವಣ ಕಾಮನ್. ಮಾರೀಚ, ಇಲ್ಲಿ ವಿಭೀಷಣ. ಮಾರೀಚ ಭಯಕ್ಕೆ ಈಲ್ಡಾದ, ವಿಭೀಷಣ ಈಲ್ಡ್ ಆಗಲಿಲ್ಲ. ಸ್ವರೂಪ ಗಟ್ಟಿ ಇದ್ದಿದ್ದಕ್ಕೆ ಹಾಗಾಯ್ತು. ಆದ್ದರಿಂದ ಇಲ್ಲಿ ಸ್ವರೂಪ ವಿವೇಕ ಬರುತ್ತೆ. ಯಾತಕ್ಕೆ ವ್ಯತ್ಯಾಸ ಬಂತು ಅಂದರೆ ಸ್ವರೂಪ. ವಿವಿಧ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ ಅಂತ ಭಗವದ್ಗೀತೆ ಹೇಳಿದೆ, ಸ್ವರೂಪಕ್ಕೆ ಸೇರಿತ್ತು.